ಅಚಾನಕ್ಕಾಗಿ ಬಾಗಿಲ ಕರಗಂಟೆ ಬಾರಿಸಿದಾಗ ಭಾಗ್ಯಮ್ಮ ಬೆಚ್ಚಿ ಬಿದ್ದು ರೋಹಿತನ ಕಡೆಗೆ ನೋಡುತ್ತಾ ಇಷ್ಟೊತ್ತಲ್ಲಿ ಯಾರಿರಬಹುದು ಅಂತ ಮೆಲುಧ್ವನಿಯಲ್ಲಿ ಕೇಳಿದಳು. ರೋಹಿತ್ ಬಾಗಿಲಿನತ್ತ ಹೆಜ್ಜೆ ಹಾಕಿದನು ಮತ್ತು ಬಾಗಿಲು ತೆರೆದ ತಕ್ಷಣ ಅವನ ಸಹೋದರಿ ಆರತಿ ಅವನ ಮುಂದೆ ನಿಂತಿದ್ದಳು. ಅವಳ ಕಣ್ಣಲ್ಲಿ ನೀರು, ಮುಖದಲ್ಲಿ ಗಾಬರಿ ಮತ್ತು ಅವಳ ಕೈಯಲ್ಲಿ ಒಂದು ಸಣ್ಣ ಚೀಲ ಇದ್ದಿತ್ತು. ಆರತಿ ಅನ್ನುತ್ತಾ ಭಾಗ್ಯಮ್ಮ ಓಡಿ ಬಂದು ಮಗಳನ್ನು ತಬ್ಬಿಕೊಂಡಳು. ಆಗ ಅವಳ ದೃಷ್ಟಿಯು ಮಗಳ ಕೆನ್ನೆಯ ಮೇಲೆ ಮೂಡಿದ್ದ ಬೆರಳುಗಳ ಗುರುತುಗಳ ಮೇಲೆ ಹೋಯಿತು. ಇದೇನಾಯಿತು ಮಗಳೇ, ಸಂದೀಪ್ ಹೊಡೆದಿದ್ದಾನಾ ಅಂತ ಕೇಳುವಾಗ ಭಾಗ್ಯಮ್ಮಳ ಧ್ವನಿ ಕಂಪಿಸುತ್ತಿತ್ತು. ಆರತಿಯು ಏನೂ ಉತ್ತರ ಕೊಡಲಿಲ್ಲ. ಅವಳು ಸುಮ್ಮನೆ ಒಳಗೆ ಬಂದು ಸೋಫಾ ಮೇಲೆ ಕುಳಿತಳು. ಯಾವುದೋ ದೊಡ್ಡ ಆಘಾತದಲ್ಲಿ ಇದ್ದವಳಂತೆ. ಅಕ್ಕ, ಏನಾದ್ರೂ ಹೇಳು ಪ್ಲೀಸ್ ಅಂತ ಕೇಳುತ್ತಾ ಅವಳ ಅತ್ತಿಗೆ ರಮ್ಯಾ ಅವಳ ಹತ್ತಿರ ಬಂದು ಕುಳಿತಳು. ಆರತಿಯ ಕಣ್ಣಿಂದ ಕಣ್ಣೀರು ಸುರಿಯಲು ಪ್ರಾರಂಭಿಸಿತು. ಅಮ್ಮ, ನಾನಿನ್ನು ಅಲ್ಲಿ ಇರಲು ಸಾಧ್ಯವಿಲ್ಲ, ಇದು ಬಹಳ ಆಯಿತು ಅಂತ ಆರತಿ ಹೇಳಿದಳು. ಭಾಗ್ಯಮ್ಮ ಆಳವಾದ ಉಸಿರು ಎಳೆದಳು. ಏನು ಮಾತನಾಡದೆ ತಕ್ಷಣ ಸಂದೀಪನಿಗೆ ಕರೆ ಮಾಡಿದಳು. ಆದರೆ ಅವನ ಫೋನ್ ಸ್ವಿಚ್ ಆಫ್ ಆಗಿತ್ತು. ನಂತರ ಅವಳು ಆರತಿಯ ಅತ್ತೆ ಗೌರಮ್ಮಳಿಗೆ ಫೋನ್ ಮಾಡಿದಳು. ಫೋನ್ ಎತ್ತುತ್ತಲೇ ಆ ಕಡೆಯಿಂದ ಒಂದು ದೃಢವಾದ ಧ್ವನಿ ಕೇಳಿಸಿತು. ನಮ್ಮ ಪರವಾಗಿ ಆರತಿ ಸತ್ತಿದ್ದಾಳೆ, ಅವಳಿಗೆ ಇನ್ನು ಮುಂದೆ ಈ ಮನೆಯಲ್ಲಿ ಯಾವುದೇ ಸ್ಥಾನವಿಲ್ಲ ಅಂತ. ಭಾಗ್ಯಮ್ಮಳ ಮುಖಭಾವ ಬಾಡಿದಂತೆ ಆಯಿತು. ಅವಳು ನೋವು ತುಂಬಿದ ಧ್ವನಿಯಲ್ಲಿ ಇದೇನು ಹೇಳುತ್ತಿದ್ದೀರಿ ಗೌರಮ್ಮ ನೀವು ಅಂತ ಕೇಳಿದಳು. ಹಾ, ಸರಿಯಾಗೇ ಹೇಳುತ್ತಿದ್ದೇನೆ. ಅವಳೇನು ಮಾಡಿದ್ದಾಳೋ ಅದಕ್ಕಾಗಿ ಅವಳಿನ್ನು ಈ ಮನೆಗೆ ಹೆಜ್ಜೆ ಇಡಲು ಸಾಧ್ಯವಿಲ್ಲ ಅಂತ ಹೇಳಿ ಗೌರಮ್ಮ ಫೋನ್ ಕಟ್ ಮಾಡಿದಳು. ಗೌರಮ್ಮ ತುಂಬಾ ತಿಳುವಳಿಕೆ ಉಳ್ಳವಳು ಮತ್ತು ಸಹಾನುಭೂತಿ ಹೊಂದಿದ ಎಂದುಕೊಂಡಿದ್ದ ಭಾಗ್ಯಮ್ಮ ಇಂದು ತನ್ನ ಮಗಳಿಗೆ ಈ ರೀತಿಯ ಕಟುವಾದ ಮಾತನಾಡುತ್ತಿದ್ದಾಳೆ ಎಂದರೆ ನಂಬಲಾಗುತ್ತಿಲ್ಲ ಎಂಬಂತೆ ಭಾಗ್ಯಮ್ಮ ಕೆಲವು ಕ್ಷಣ ಫೋನ್ ಪರದೆಯನ್ನೇ ನೋಡುತ್ತಿದ್ದಳು. ಮನೆಯಲ್ಲಿ ನೆರವ ಮೌನ ಆವರಿಸಿತು. ಇಡೀ ಜಗತ್ತೇ ತನ್ನ ಮುಂದೆ ಭಾರವಾದಂತೆ ಆರತಿಯ ಮುಖ ಸಪ್ಪೆಯಾಯಿತು. ಆರತಿ, ನಿಜ ಹೇಳು, ಅಲ್ಲಿ ಏನಾಯಿತು ಅಂತ ರೋಹಿತ್ ಸ್ವಲ್ಪ ನಿಷ್ಠುರವಾಗಿ ಕೇಳಿದನು. ಆದರೆ ಅವನ ಕಣ್ಣುಗಳಲ್ಲಿ ಚಿಂತೆ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಆರತಿ ತಡವರಿಸುತ್ತಾ, ಅಮ್ಮ, ನಾನೇನೋ ಮಾಡಿದೆ, ಅದಕ್ಕೆ ಸಂದೀಪ್ ನನ್ನನ್ನು ದ್ವೇಷಿಸತೊಡಗಿದ ಅಂತ ಹೇಳಿದಳು. ಭಾಗ್ಯಮ್ಮಳ ಹೃದಯ ಬಿರಿಯಲು ಪ್ರಾರಂಭಿಸಿತು. ಏನು? ಅವಳ ಧ್ವನಿಯು ನಡುಗುತ್ತಿತ್ತು ಮತ್ತು ಅವಳ ಕಿವಿಯಲ್ಲಿ ಅವಳ ಹೃದಯ ಬಡಿತ ಜೋರಾಗಿ ಬಡಿದುಕೊಳ್ಳುವ ಹಾಗೆ ಕೇಳಿಸುತ್ತಿತ್ತು. ಆರತಿಯ ಕಣ್ಣಿಂದ ನೀರು ಜಿನುಗತೊಡಗಿತು. ಅವಳು ಏನೋ ಹೇಳಲು ಪ್ರಯತ್ನಿಸಿದಳು, ಆದರೆ ಇದ್ದಕ್ಕಿದ್ದಂತೆ ಮೌನವಾದಳು. ಅವಳಿಗೆ ತನ್ನ ತಾಯಿಯ ಕಣ್ಣುಗಳನ್ನು ನೋಡಲು ಸಾಧ್ಯವಾಗಲಿಲ್ಲ. ಸ್ವಲ್ಪ ಸಮಯದ ನಂತರ ಅವಳು ಎದ್ದು ಏನೋ ಮಾತನಾಡದೆ ತನ್ನ ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿಕೊಂಡಳು. ಭಾಗ್ಯಮ್ಮ ಅಲ್ಲಿಯೇ ಕುಸಿದು ಕುಳಿತುಕೊಂಡಳು. ಅವಳ ಕಣ್ಣುಗಳು ಮಗಳ ರೂಮಿನ ಬಾಗಿಲ ಕಡೆಗೆ ನೆಟ್ಟಿದ್ದವು ಮತ್ತು ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಉಳಿದುಕೊಂಡಿದ್ದವು. ಆರತಿಯ ಅತ್ತೆ ಈಗ ಅವಳು ನಮ್ಮ ಪಾಲಿಗೆ ಸತ್ತಿದ್ದಾಳೆಂದು ಹೇಳಲಿಕ್ಕೆ ಆರತಿ ಅಂತದ್ದು ಏನು ಮಾಡಿದಳು? ಈ ಪ್ರಶ್ನೆ ಈಗ ಎಲ್ಲರ ಮನದಲ್ಲೂ ಪ್ರತಿಧ್ವನಿಸುತ್ತಿತ್ತು. ಆದರೆ ಯಾರ ಬಳಿಯೂ ಉತ್ತರ ಇರಲಿಲ್ಲ. ಆಗಲೇ ತಡರಾತ್ರಿಯಾಗಿತ್ತು. ಆದರೆ ಆರತಿಯ ಕಣ್ಣಲ್ಲಿ ನಿದ್ದೆ ಎಲ್ಲಿತ್ತು? ಅವಳ ಕಣ್ಣು ರೆಪ್ಪೆಗಳು ಖಂಡಿತವಾಗಿಯೂ ಬಾಗಿದ್ದವು. ಆದರೆ ಅವಳ ಮನಸ್ಸು ತನ್ನ ಅತ್ತೆಯ ಮನೆಯಲ್ಲಿ ಎದುರಿಸಿದ ಎಲ್ಲಾ ಕಹಿ ನೆನಪುಗಳಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ಪ್ರತಿ ಅಟ್ಟಹಾಸ, ಪ್ರತಿ ಮೌನ, ಪ್ರತಿ ಅಸಡ್ಡೆಗಳ ಚಿತ್ರ ಅವಳ ಕಣ್ಣ ಮುಂದೆ ಮಿನುಗುತ್ತಿತ್ತು. ರಾತ್ರಿ ಸುಮಾರು 9 ಗಂಟೆಯಾಗಿತ್ತು. ಆರತಿ ಅಡಿಗೆ ಮನೆಯಲ್ಲಿ ನಿಂತಿದ್ದಳು. ಮೌನವಾಗಿ ರೊಟ್ಟಿಗಳನ್ನು ಲಟ್ಟಿಸುತ್ತಿದ್ದಳು. ಅಷ್ಟರಲ್ಲಿ ಬಾಗಿಲು ತೆರೆಯುವ ಸದ್ದು ಕೇಳಿಸಿತು. ಸಂದೀಪ್ ಆಫೀಸ್ನಿಂದ ವಾಪಸ್ ಬಂದಿದ್ದ. ಎಂದಿನಂತೆ ಮುಖದಲ್ಲಿ ಯಾವ ಭಾವವೂ ಕಾಣಲಿಲ್ಲ. ಮೊಬೈಲ್ ಪರದೆಯ ಮೇಲೆ ಕಣ್ಣು ನೆಟ್ಟಿತು. ಎಂದಿನಂತೆ ಆರತಿ ನೀರಿನ ಲೋಟವನ್ನ ಅವನ ಕಡೆಗೆ ಚಾಚುತ್ತಾ, ರೀ ಸಂದೀಪ್, ನೀರು ಅಂದಳು. ಆದರೆ ಅವನು ಆರತಿಯತ್ತ ನೋಡದೆ ತನ್ನ ಕೈಯಿಂದ ನೀರು ಲೋಟವನ್ನ ತೆಗೆದುಕೊಂಡು ಮೇಜಿನ ಮೇಲೆ ಇಟ್ಟು ನೇರವಾಗಿ ತನ್ನ ಕೋಣೆಗೆ ಹೋದನು. ಆರತಿ ನಿಧಾನವಾಗಿ ಉಸಿರು ಎಳೆದುಕೊಂಡು ಮನಸ್ಸಿನಲ್ಲಿಯೇ ಹೇಳಿಕೊಂಡಳು, ಮತ್ತೆ ಅದೇ ಇವತ್ತು, ಮಾತಿಲ್ಲ, ಕಥೆಯಿಲ್ಲ, ಈ ಮನೆಯಲ್ಲಿ ನಾನಿಲ್ಲದಂತೆ. ಅವಳು ತನ್ನ ಮನಸ್ಸಿಗೆ ಸಮಾಧಾನಿಸಿಕೊಂಡು ಅತ್ತೆ ಮತ್ತು ಮಾವನಿಗೆ ಊಟ ಬಡಿಸಿದಳು. ಅತ್ತೆ ಒಂದು ಕ್ಷಣ ಟಿವಿಯಿಂದ ತನ್ನ ಕಣ್ಣುಗಳನ್ನು ತೆಗೆದು ತೀಕ್ಷ್ಣವಾಗಿ ಆರತಿಯ ಕಡೆಗೆ ನೋಡಿ, ಇಂದು ಮತ್ತೆ ಉಪ್ಪನ್ನು ಹೆಚ್ಚಿಗೆ ಹಾಕಿಲ್ಲ ತಾನೆ ಅಂತ ಕೇಳಿದಳು. ಆರತಿ ಸುಮ್ಮನೆ ನಿಂತಿದ್ದಳು. ಇದೇನು ಅವಳಿಗೆ ಹೊಸದಾದ ಮಾತಾಗಿರಲಿಲ್ಲ. ಇದು ಪ್ರತಿದಿನದ ಮಾತಾಗಿತ್ತು. ಅವಳು ಸುಮ್ಮನೆ ತನಗೂ ಒಂದು ತಟ್ಟೆ ಹಚ್ಚಿಕೊಂಡು ಎಲ್ಲರೊಂದಿಗೆ ಊಟಕ್ಕೆ ಕುಳಿತಳು. ಊಟದ ಮೇಜಿನಲ್ಲಿ ಮೌನ ಆವರಿಸಿತು. ಸಂದೀಪ್ ಎಂದಿನಂತೆ ಮೌನವಾಗಿ ಕುಳಿತಿದ್ದ. ಆರತಿ ಅವನ ತಟ್ಟೆಯಲ್ಲಿ ಇನ್ನೊಂದು ರೊಟ್ಟಿ ಇಟ್ಟಾಗ ಸಂದೀಪ್ ತಟ್ಟೆಯನ್ನ ನಿಧಾನವಾಗಿ ತಳ್ಳಿದ. ಏನನ್ನೂ ಹೇಳದೆ ಆರತಿಯ ಹೃದಯ ಕಂಪಿಸತೊಡಗಿತು. ಅವಳ ಅಂತರಂಗ ಕಿರುಚತೊಡಗಿತು. ಎಲ್ಲಿಯವರೆಗೂ ಸಹಿಸಿಕೊಳ್ಳಲಿ ನಾನು, ಎಲ್ಲಿಯವರೆಗೆ ಅಂತ. ಮನೆಯ ಹೊರಗೆ ಎತ್ತ ನೋಡಿದರೂ ನಿರವ ಮೌನ ಆವರಿಸಿತ್ತು.
ಆದರೆ ಆರತಿಯ ಕೋಣೆಯಲ್ಲಿ ಒಂದು ಬೇರೆಯದೇ ಬಿರುಗಾಳಿ ಬೀಸುತ್ತಿತ್ತು. ಯಾವಾಗ ಸಂದೀಪ್ ಮತ್ತು ಆರತಿ ತಮ್ಮ ರೂಮಿಗೆ ಬಂದರೋ ಆಗ ಆರತಿಯು ಮೆಲುಧ್ವನಿಯಲ್ಲಿ, ಸಂದೀಪ್, ನೀವೇಕೆ ಇಷ್ಟು ಮೌನವಾಗಿದ್ದೀರಿ? ಇಂದು ನೀವು ಆಫೀಸ್ನಿಂದ ಬಂದಾಗಿನಿಂದ ಒಂದೇ ಒಂದು ಮಾತು ಕೂಡ ಆಡಿಲ್ಲ ಅಂತ ಕೇಳಿದಳು. ಸಂದೀಪನು ತನ್ನ ಮೊಬೈಲನ್ನು ಒಂದು ಕಡೆಗೆ ಇಟ್ಟು ಆಳವಾದ ಉಸಿರನ್ನು ತೆಗೆದುಕೊಂಡು, ಆರತಿ, ನಾನು ನನಗೆ ತುಂಬಾ ಮಹತ್ವವಾದ ವಿಷಯವನ್ನ ಹೇಳಬೇಕಿದೆ ಅಂತ ಹೇಳಿದಾಗ ಆರತಿಯು, ಹಾಗಿದ್ದರೆ ಹೇಳಿ ಅಂದಳು. ಅವಳ ಮನಸ್ಸು ಸ್ವಲ್ಪ ಗಾಬರಿಯಾಗಿತ್ತು. ಸಂದೀಪನ ಮಾತಲ್ಲಿ ಒಂದು ರೀತಿಯ ವಿಚಿತ್ರವಾದ ಗಂಭೀರತೆ ಇತ್ತು. ಅಮ್ಮಳಿಗೆ ನಾವು ಉಪ್ಪರಿಗೆಯ ರೂಮಿಗೆ ಶಿಫ್ಟ್ ಆಗ್ಬೇಕಂತೆ. ಅವಳು ತಾನು ಅಪ್ಪ ಮಾತ್ರ ಕೆಳಗಡೆ ಇರಬೇಕಂತೆ ಬಯಸಿದ್ದಾಳೆ ಅಂತ ಸಂದೀಪ್ ಇಷ್ಟು ಹೇಳಿದ್ದಕ್ಕೆ ಆರತಿಗೆ ಶಾಕ್ ಆಯಿತು. ಆದರೆ ಯಾಕೆ? ನಾವೆಲ್ಲ ಇಷ್ಟು ದಿನ ಒಟ್ಟಿಗೆ ಬಾಳುತ್ತಿದ್ದೆವು, ಏಕಾಏಕಿ ಯಾಕೆ ಅಂತ ಆರತಿ ಕೇಳಿದಾಗ ಸಂದೀಪನು ಕಣ್ಣು ತಪ್ಪಿಸುತ್ತಾ, ಆರತಿ, ನಿನಗೆ ಗೊತ್ತೇ ಇದೆ ಅಮ್ಮನಿಗೆ ನಿನ್ನ ಕೆಲವು ವಿಷಯಗಳು ಇಷ್ಟವಿಲ್ಲ ಅಂತ. ನೀನು ಈ ಮನೆಗೆ ಬಂದಾಗಿನಿಂದ ಪರಿಸ್ಥಿತಿ ಬದಲಾಗಿದೆ ಎಂದು ಅವಳು ನಂಬಿದ್ದಾಳೆ. ಈಗ ಮನೆಯಲ್ಲಿ ಮೊದಲಿನ ವಾತಾವರಣ ಇಲ್ಲ ಅಂತ ಹೇಳಿದ. ಆರತಿಯ ಮುಖದಲ್ಲಿ ಆಘಾತವಿತ್ತು. ಅಂದರೆ ಈಗ ನಾನು ಈ ಮನೆಯಲ್ಲಿ ಸಮಸ್ಯೆ ಆಗಿಬಿಟ್ಟಿದ್ದೇನೆಯೇ ಅಂತ ಕೇಳಿದಳು. ಸಂದೀಪ ಮೌನವಾದ. ಅವನ ಮೌನ ಆರತಿಯನ್ನು ಮತ್ತಷ್ಟು ನೋಯಿಸತೊಡಗಿತು. ನಿಮಗೆ ಗೊತ್ತಾ ಸಂದೀಪ್, ಆರತಿಯ ಧ್ವನಿ ನಡುಗಲು ಪ್ರಾರಂಭಿಸಿತು. ಎಲ್ಲರನ್ನೂ ಸಂತೋಷವಾಗಿಡಲು ನಾನು ಪ್ರತಿದಿನ ಎಷ್ಟು ಪ್ರಯತ್ನಿಸುತ್ತೇನೆ. ನಾನು ಪ್ರತಿ ಬೈಗುಳವನ್ನು ಸಹಿಸಿಕೊಳ್ಳುತ್ತೇನೆ, ಪ್ರತಿಯೊಬ್ಬರ ಇಷ್ಟದ ಅಡುಗೆ ಮಾಡುತ್ತೇನೆ, ಪ್ರತಿ ಹಬ್ಬ ಪ್ರತಿ ಆಚರಣೆಗಳನ್ನು ಮಾಡುತ್ತೇನೆ. ಆದರೆ ಪ್ರತಿ ತಪ್ಪು ಯಾವಾಗಲೂ ನನ್ನದೇ ಏಕೆ? ನಿಮ್ಮ ತಾಯಿ ಒಮ್ಮೆಯೂ ನನ್ನೊಂದಿಗೆ ಚೆನ್ನಾಗಿ ಮಾತನಾಡುವುದಿಲ್ಲ. ಆದರೆ ನೀವಂತೂ ಯಾವತ್ತಿಗೂ ನಿಮ್ಮ ತಾಯಿಯ ಮಾತೇ ಸರಿ ಅನ್ನುತ್ತೀರಿ ಅಂತ ಹೇಳಿದಳು. ಸಂದೀಪನ ಕಣ್ಣುಗಳಲ್ಲಿಯೂ ಈಗ ಸಿಟ್ಟು ಕಾಣುತ್ತಿತ್ತು. ಆದರೆ ನಾನೇನು ಮಾಡಲಿ ಆರತಿ? ಯಾವಾಗಲೂ ನಿನ್ನ ದೂರನ್ನ ಕೇಳುತ್ತಾ ಕುಳಿತುಕೊಳ್ಳಬೇಕಾ? ಅಪ್ಪ ಅಮ್ಮ ನನಗೆ ಜನ್ಮ ಕೊಟ್ಟು ಸಾಕಿ ಬೆಳೆಸಿದ್ದಾರೆ. ನಾನು ಅವರದೇ ಮಾತು ಕೇಳಬೇಕು ಅನ್ನುವ ಅಧಿಕಾರ ಅವರಿಗಿದೆ ಅಂತ ಹೇಳಿದಾಗ ಆರತಿಯು, ಮತ್ತೆ ನನ್ನ ಹಕ್ಕು? ನಾನು ನಿಮ್ಮ ಪತ್ನಿಯಾಗಿದ್ದೇನೆ ಸಂದೀಪ್, ನನಗೇನು ಪ್ರಾಮುಖ್ಯತೆ ಇಲ್ಲವೇ? ಈ ಮನೆಯಲ್ಲಿ ನನಗೆ ಜಾಗವಿಲ್ಲವೇ ಅಂತ ಕೇಳಿದಳು. ಸಂದೀಪ್ ಸಿಟ್ಟಿನಿಂದ ಎದ್ದು, ಆರತಿ, ಪ್ರತಿ ಸಣ್ಣ ವಿಷಯವನ್ನು ಯಾಕೆ ಸಮಸ್ಯೆ ಮಾಡ್ತೀಯಾ? ನಾವು ಉನ್ನತ ಸ್ಥಾನದಲ್ಲಿರಬೇಕೆಂದು ಅಮ್ಮ ಬಯಸುತ್ತಾಳೆ. ಇದರಲ್ಲಿ ಅಂತಹ ದೊಡ್ಡ ವಿಷಯವೇನಿದೆ ಅಂತ ಮರುಪ್ರಶ್ನೆ ಮಾಡಿದ. ಆರತಿಯ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಹಾಗಾದರೆ 2 ವರ್ಷಗಳ ನಂತರ ನನ್ನನ್ನು ಈ ಮನೆಯಿಂದ ಸಂಪೂರ್ಣವಾಗಿ ಹೊರಹಾಕುವ ಉದ್ದೇಶವಿದೆಯೇ ಅಂತ ಆರತಿ ಕೇಳಿದಳು. ಸಾಕು, ನಿಲ್ಲಿಸು. ಸಂದೀಪ್ ತಾಳ್ಮೆ ಕಳೆದುಕೊಂಡ. ಕೋಪದಿಂದ ಅವನು ಮೇಜಿನ ಮೇಲಿದ್ದ ನೀರಿನ ಲೋಟವನ್ನ ಬಲವಾಗಿ ಹೊಡೆದನು. ಆರತಿ, ಸಾಕು ಸಾಕು, ನೀನು ಮಿತಿ ಮೀರುತ್ತಿರುವೆ ಅಂತ ಹೇಳಿದ. ರೂಮಲ್ಲಿ ಸ್ವಲ್ಪ ಸಮಯ ಮೌನ ಆವರಿಸಿತು. ಆದರೆ ಆ ಮೌನದಲ್ಲಿ ಆರತಿಯ ಒಡೆದ ಧ್ವನಿ ಪ್ರತಿಧ್ವನಿಸುತ್ತಿತ್ತು. ಅವಳ ಕಣ್ಣುಗಳಿಂದ ಕಣ್ಣೀರು ಬೀಳುತ್ತಿತ್ತು ಮತ್ತು ಅವಳ ಹೃದಯದಲ್ಲಿ ಒಂದು ಪ್ರಶ್ನೆ ಉದ್ಭವಿಸಿತು. ಸಂಬಂಧ ಅಂದರೆ ಇದೇನಾ? ಇಲ್ಲಿ ನನ್ನನ್ನು ಅರ್ಥ ಮಾಡಿಕೊಳ್ಳಲು ಯಾರೂ ಇಲ್ಲ. ಇಲ್ಲಿ ಪ್ರತಿ ಬಾರಿಯೂ ನನ್ನ ಧ್ವನಿ ಹತ್ತಿಕ್ಕಲಾಗುತ್ತದೆ ಅಂತ ಅಂದುಕೊಂಡಳು. ಆ ರೂಮಲ್ಲಿ ನೀರಿನ ಗ್ಲಾಸು ಬಿದ್ದ ಶಬ್ದ ಇದುವರೆಗೂ ಪ್ರತಿಧ್ವನಿಸುತ್ತಿತ್ತು. ಆರತಿಯ ಜೋರಾದ ಸದ್ದು ಕೇಳಿ ಸಂದೀಪನ ತಂದೆ ತಾಯಿಯು ರೂಮಿಗೆ ಓಡಿ ಬಂದರು. ಅತ್ತೆ ಬಂದ ಕೂಡಲೇ ಸೊಸೆಯ ಕಡೆಗೆ ತಿರಸ್ಕಾರದಿಂದ ನೋಡಿದಳು. ನೀವಿಬ್ಬರು ಎಂತಹ ನಾಟಕ ಸೃಷ್ಟಿಸಿದ್ದೀರಿ? ಆಮೇಲೆ ಆರತಿಯ ಕಡೆ ನೋಡುತ್ತಾ, ಕಾಲೋನಿಯಲ್ಲಿ ನಮ್ಮನ್ನು ಆಡಿಕೊಳ್ಳುವಂತೆ ಮಾಡ್ತೀಯಾ ಎಂದಳು. ಆಡಿಕೊಳ್ಳುವಂತೆ ಆಗಲೇ ಆಗಿ ಹೋಗಿದೆ ಅತ್ತೆ, ಆರತಿ ತೀಕ್ಷ್ಣವಾದ ಧ್ವನಿಯಲ್ಲಿ ಹೇಳುತ್ತಾ, ನೀವು ಸುಮ್ಮನೆ ನಿಮ್ಮ ಮಗನನ್ನು ನನ್ನ ವಿರುದ್ಧ ಪ್ರಚೋದಿಸಲು ಪ್ರಾರಂಭಿಸಿದಾಗ, ನಾನು ಹೇಳಿದ ಎಲ್ಲದರಲ್ಲೂ ನೀವು ತಪ್ಪು ಕಂಡುಕೊಂಡಾಗ, ಪ್ರತಿ ಸಂಬಂಧವನ್ನು ವಿಷಪೂರಿತಗೊಳಿಸಿದಾಗ ಅಂತ ಹೇಳುವಾಗ ಅವಳ ಮುಖವು ಸಿಟ್ಟಿನಿಂದ ಕೆಂಪಗೆ ಆಗಿತ್ತು. ಅವಳ ಕಣ್ಣಲ್ಲಿ ಕಣ್ಣೀರು ಇರದೆ ಆತ್ಮಸಮ್ಮಾನದ ಕಿಚ್ಚು ಕಾಣುತ್ತಿತ್ತು. ಇದನ್ನು ಕೇಳಿ ಗೌರಮ್ಮ ಆಶ್ಚರ್ಯಚಕಿತಳಾದಳು. ಸಂದೀಪ್ ಇವಳೇನು ಹೇಳುತ್ತಿದ್ದಾಳೆ ಅಂತ ವಿಚಿತ್ರದಿಂದ ಮಗನ ಮುಖ ನೋಡಿದಳು. ಆದರೆ ಆರತಿ ಸುಮ್ಮನಿರಲಿಲ್ಲ. ಅತ್ತೆ, ನಾನು ಈ ಮನೆಯನ್ನ ಬಿಟ್ಟು ಹೋಗಬೇಕೆಂದು ನೀವು ಬಯಸಿದ್ದೀರಿ ಅಲ್ಲವೇ? ಹಾಗಾದರೆ ಸರಿ, ನಾನು ಮನೆ ಬಿಟ್ಟು ಹೊರಡುತ್ತಿದ್ದೇನೆ ಅಂತ ಹೇಳಿದಳು. ಆಗ ಸಂದೀಪನು ಸಿಟ್ಟಿನಿಂದ ಕೆಂಡಾಮಂಡಲನಾದ. ಅವನು ಒಂದು ಹೆಜ್ಜೆ ಮುಂದೆ ಇಟ್ಟು ಆರತಿಯ ಕೆನ್ನೆಗೆ ಒಂದು ಜೋರಾದ ಹೊಡೆತ ಹೊಡೆದ. ಆರತಿಯೊಳಗಿದ್ದ ಜ್ವಾಲಾಮುಖಿಯನ್ನು ಸಂದೀಪನ ಹೊಡೆತ ಸಿಡಿಸಿದಂತಿತ್ತು. ಅವಳ ಕೆನ್ನೆಗಳಲ್ಲಿ ಉರಿಯುವ ಸಂವೇದನೆ ಇತ್ತು. ಆದರೆ ಅದಕ್ಕಿಂತ ಹೆಚ್ಚಾಗಿ ಅವಳ ಸ್ವಾಭಿಮಾನವು ಛಿದ್ರವಾಗಿತ್ತು. ಅಲ್ಲಿ ಕೆಲಕ್ಷಣ ಮೌನ ಆವರಿಸಿತು. ಕೋಪದಿಂದ ನಡುಗುತ್ತಾ ಆರತಿ ತನ್ನನೆಯ ಆದರೆ ಮೊನಚಾದ ಕಣ್ಣುಗಳಿಂದ ಸಂದೀಪನ ಕಣ್ಣುಗಳನ್ನ ನೋಡುತ್ತಾ, ನೀನು ತುಂಬಾ ತಪ್ಪು ಮಾಡಿದೆ ಸಂದೀಪ್, ಈಗ ನಾನು ಏನು ಮಾಡುತ್ತೇನೆ ಎಂದು ನೋಡಿ ಅಂತ ಹೇಳುತ್ತಾ ಬೇಗ ಬೇಗ ಮೊಬೈಲ್ ಎತ್ತಿಕೊಂಡು ಇನ್ನೊಂದು ಕೋಣೆಗೆ ಹೋದಳು.
ಅಲ್ಲಿಗೆ ಹೋದವಳು, ಹಲೋ, ಇದು ಪೊಲೀಸ್ ಸ್ಟೇಷನ್ನ? ನಾನು ಆರತಿ ಶರ್ಮಾ. ನನ್ನ ಗಂಡ ನನ್ನ ಮೇಲೆ ಕೈ ಎತ್ತಿದ್ದಾನೆ, ದೂರು ಕೊಡಲು ಬಯಸುತ್ತೇನೆ ಅಂತ ಜೋರು ಧ್ವನಿಯಲ್ಲಿ ಫೋನ್ ಮಾಡಿದಳು. ಅವಳ ಧ್ವನಿ ಎಷ್ಟು ಜೋರಾಗಿತ್ತು ಅಂದರೆ ಹೊರಗೆ ನಿಂತು ಕೇಳಿಸಿಕೊಂಡ ಸಂದೀಪ್ ಮತ್ತು ಅವನ ತಾಯಿಯನ್ನು ಬೆಚ್ಚಿ ಬೀಳಿಸಿತು. ಇಬ್ಬರು ಓಡುತ್ತಾ ಆ ರೂಮಿಗೆ ಬಂದರು. ಆರತಿ, ಇದೇನು ಮಾಡುತ್ತಿದ್ದೀಯಾ? ನೀನು ಪ್ರಜ್ಞೆಯಲ್ಲಿ ಇದ್ದೀಯಾ ತಾನೇ ಅಂತ ಅತ್ತೆ ಗಾಬರಿಯಾಗಿ ಕೇಳಿದಳು. ಸಂದೀಪನು ಮೊಬೈಲನ್ನು ಕಸಿದುಕೊಳ್ಳಲು ಪ್ರಯತ್ನಿಸುತ್ತಾ, ಆರತಿ, ನಿನಗೇನು ಹುಚ್ಚು ಹಿಡಿದಿದೆಯಾ ಅಂತ ಕೇಳಿದ. ಆದರೆ ಆರತಿ ಫೋನ್ ಕೊಡದೆ ಹಿಂದೆ ಸರಿದಳು. ಅವಳ ಕಣ್ಣುಗಳು ಈಗ ಸಿಡಿಯುವ ಬಾಂಬಿನ ಹಾಗೆ ಹೊಳೆಯುತ್ತಿದ್ದವು. ಸರಿರಿ ಸಂದೀಪ್, ನಾನಿನ್ನು ಒಂದೇ ಒಂದು ಅನ್ಯಾಯವನ್ನ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಆರತಿ ಹೇಳಿದಾಗ ಗೌರಮ್ಮಳು, ನಿನ್ನ ಪತಿಯನ್ನೇ ನೀನು ಜೈಲಿಗೆ ಕಳಿಸುತ್ತೀಯಾ? ಇದೇ ಸಂಸ್ಕಾರವನ್ನ ಕೊಟ್ಟಿದ್ದಾರಾ ನಿನ್ನ ತಂದೆ ತಾಯಿ ನಿನಗೆ ಅಂತ ಕೇಳಿದಳು. ಆರತಿಯ ಧ್ವನಿ ಈಗ ಕಠೋರವಾಗಿತ್ತು. ನನ್ನ ಗಂಡನನ್ನು ದೇವರೆಂದು ಪರಿಗಣಿಸಿ ಮತ್ತು ಅವನ ಹೊಡೆತಗಳನ್ನು ಸಹಿಸಿಕೊಳ್ಳಲು ಸಂಸ್ಕಾರವನ್ನು ನಮಗೆ ಯಾರೂ ಕಲಿಸುವುದಿಲ್ಲ. ನೀವು ಇದನ್ನು ನಿಮ್ಮ ಮಗನಿಗೆ ಕಲಿಸಿರಬಹುದು, ಆದರೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲು ನನ್ನ ತಾಯಿ ನನಗೆ ಕಲಿಸಿದ್ದಾರೆ ಅಂತ ಹೇಳಿದಳು. ಆ ಕಡೆಯಿಂದ ಇನ್ಸ್ಪೆಕ್ಟರ್ ಅಜಯ್ ದನಿ ಕೇಳಿಸಿತು. ಮೇಡಮ್, ಎಲ್ಲಿಂದ ಕರೆ ಮಾಡುತ್ತಿದ್ದೀರಿ? ನಿಮ್ಮ ಲೊಕೇಶನ್ ನಮಗೆ ಕಳುಹಿಸಿ, ನಾವು ತಕ್ಷಣ ಪೊಲೀಸರನ್ನು ನಿಮ್ಮ ಸ್ಥಳಕ್ಕೆ ಕಳುಹಿಸುತ್ತಿದ್ದೇವೆ, ಚಿಂತಿಸಬೇಡಿ ಅಂತ. ಇದನ್ನೆಲ್ಲ ಕೇಳಿದ ಸಂದೀಪ್ ಮತ್ತು ಆತನ ತಂದೆ ತಾಯಿಯ ಮುಖದ ಭಾವವೇ ಬದಲಾಯಿತು. ಆಗ ಗೌರಮ್ಮ ಆರತಿಗೆ, ಸೊಸೆ, ಮಗ ಸಂದೀಪ್ ಪರವಾಗಿ ನಾನು ನಿನ್ನಲ್ಲಿ ಕ್ಷಮೆ ಯಾಚಿಸುತ್ತೇನೆ ಅಂತ ಹೇಳುವಾಗ ಅವಳ ಧ್ವನಿಯಲ್ಲಿ ವಿಚಿತ್ರವಾದ ನಿರಾಸೆ ಇತ್ತು. ಅವಳು ಕೈ ಮುಗಿದು ನಿಂತು ಆರತಿಗೆ ಕ್ಷಮೆ ಕೇಳುತ್ತಿದ್ದಳು, ಏಕೆಂದರೆ ಪೊಲೀಸರನ್ನು ಹಾಗೆ ವಾಪಸ್ ಕಳುಹಿಸಬೇಕು ಮತ್ತು ಮನೆಯ ವಾತಾವರಣ ಶಾಂತವಾಗಿಸಬೇಕು ಅಂತ. ಆದರೆ ಅಷ್ಟರಲ್ಲಿ ಮನೆಯ ಮುಂದೆ ಪೊಲೀಸ್ ವಾಹನ ಬಂದು ನಿಂತಿತ್ತು ಮತ್ತು ಕಾಲನಿಯ ಎಲ್ಲಾ ಜನ ಮನೆಯ ಹೊರಗೆ ಬಂದು ನೋಡುತ್ತಾ ನಿಂತರು. ಆರತಿಯು ಒಂದು ಕ್ಷಣ ತನ್ನ ಅತ್ತೆಯ ಮುಖವನ್ನ ನೋಡಿದಳು. ಅವಳ ಕಣ್ಣುಗಳಲ್ಲಿ ಯಾವುದೇ ದಯೆ ಇರಲಿಲ್ಲ, ಕೇವಲ ದಣಿವು, ದೃಢತೆ ಮತ್ತು ಈಗ ಬದಲಾಯಿಸಲಾಗದ ನಿರ್ಧಾರವಿತ್ತು. ಪೊಲೀಸ್ ವಾಹನದ ಬಳಿ ಇಬ್ಬರು ಕಾನ್ಸ್ಟೇಬಲ್ಗಳು ಮತ್ತು ಮಹಿಳಾ ಅಧಿಕಾರಿ ಬಂದು ಇಳಿದಿದ್ದರು. ರಸ್ತೆಯಲ್ಲಿ ಜನರು ನಿಧಾನವಾಗಿ ಸೇರಲು ಪ್ರಾರಂಭಿಸಿದರು ಮತ್ತು ಪಿಸುಗೊಟ್ಟಲು ಪ್ರಾರಂಭಿಸಿದರು. ಆರತಿಯು ಒಂದು ಆಳವಾದ ಉಸಿರನ್ನು ಎಳೆದುಕೊಂಡು ಲಘು ಬಗೆಯಿಂದ ಬಾಗಿಲ ಕಡೆಗೆ ಹೊರಟಳು. ಸಂದೀಪನು ಅವಳನ್ನು ತಡೆಯಲು ಪ್ರಯತ್ನಿಸುತ್ತಾ, ಆರತಿ ಪ್ಲೀಸ್, ವಿಷಯ ದೊಡ್ಡದಾಗುತ್ತದೆ, ನಡಿ ಒಳಗೆ ಹೋಗಿ ಮಾತನಾಡೋಣ ಅಂತ ಹೇಳುತ್ತಿದ್ದ. ಆದರೆ ಆರತಿಯು ಅವನ ಕೈ ಕೊಸರಿ ಒಗೆದು ಸೀದಾ ಮಹಿಳಾ ಪೊಲೀಸ್ ಅಧಿಕಾರಿಗಳಿಗೆ ಹೋಗಿ ನಿಂತು, ಕ್ಷಮಿಸಿ, ಈಗ ನನಗೆ ಯಾವುದೇ ಕಂಪ್ಲೇಂಟ್ ಕೊಡುವುದಿಲ್ಲ, ನೀವು ದಯವಿಟ್ಟು ಹೋಗಬಹುದು ಅಂತ ಹೇಳಿದಳು. ಆಗ ಮಹಿಳಾ ಅಧಿಕಾರಿಯು ಗಂಭೀರ ಸ್ವರದಲ್ಲಿ, ನಿಮ್ಮ ಮೇಲೆ ಏನಾದರೂ ಒತ್ತಡ ಇದೆಯೇ ಅಂತ ಕೇಳಿದರು. ಇಲ್ಲ, ನನಗೆ ಯಾವುದೇ ಒತ್ತಡ ಇಲ್ಲ ಅಂತ ಆರತಿ ಶಾಂತ ಸ್ವರದಲ್ಲಿ ಹೇಳಿದಳು. ಆ ಪೊಲೀಸರು ಸ್ವಲ್ಪ ಹೊತ್ತು ಆರತಿಯ ಕಡೆ ನೋಡುತ್ತಾ, ಸರಿ ಮೇಡಮ್, ನೀವು ದೂರು ನೀಡಲು ಬಯಸದಿದ್ದರೆ ನಾವು ಹಿಂತಿರುಗುತ್ತಿದ್ದೇವೆ, ಆದರೆ ನಿಮಗೆ ಯಾವಾಗಲಾದರೂ ಅವಶ್ಯಕತೆ ಇದ್ದರೆ ನಮಗೆ ಮುಕ್ತವಾಗಿ ಕರೆ ಮಾಡಿ ಅಂತ ಹೇಳಿದರು. ಆರತಿ ತಲೆಯಾಡಿಸಿದಳು. ಪೊಲೀಸ್ ಕಾರು ನಿಧಾನವಾಗಿ ರಸ್ತೆಯಿಂದ ಹೊರಟಿತು. ಮನೆಯೊಳಗೆ ಉದ್ವಿಗ್ನತೆಯ ಛಾಯೆ ಇತ್ತು. ಆರತಿ ತನ್ನ ಕೋಣೆಗೆ ಹೋಗಿ ಮೌನವಾಗಿ ತನ್ನ ಬ್ಯಾಗ್ ಅನ್ನ ಪ್ಯಾಕ್ ಮಾಡಿದಳು. ಗೌರಮ್ಮ ಸುಮ್ಮನೆ ನಿಂತು ನೋಡುತ್ತಿದ್ದಳು. ಸಂದೀಪನ ಮುಖ ಬಾಡಿ ಹೋಗಿತ್ತು. ಆರತಿಯು ಯಾರಿಗೂ ಏನು ಹೇಳದೆ ತಲೆ ಎತ್ತಿಕೊಂಡು ಬಾಗಿಲಿನಿಂದ ಹೊರಗೆ ಹೊರಟಳು. ಅವಳು ಎಲ್ಲವನ್ನ ಬಿಟ್ಟು ಹೊರಟಾಗ ಆ ಮನೆಯಲ್ಲಿ ಕಳೆದ ಪ್ರತಿ ಕ್ಷಣ, ಪ್ರತಿ ಮಾತು, ಪ್ರತಿ ಮೌನ ಅವಳ ಕಿವಿಯಲ್ಲಿ ಇನ್ನೂ ಪ್ರತಿಧ್ವನಿಸುತ್ತಿತ್ತು. ಅದೇ ಸಮಯದಲ್ಲಿ ತಾಯಿಯ ಸ್ಪರ್ಶವು ಅವಳ ಭಾವನೆಗಳ ಅಲೆಯನ್ನ ನಿಲ್ಲಿಸಿತು. ಅವಳ ತಾಯಿ ಭಾಗ್ಯಮ್ಮ ನಿಧಾನವಾಗಿ ಬಂದು ಅವಳ ಹತ್ತಿರ ಕುಳಿತು ಪ್ರೀತಿಯಿಂದ ಅವಳ ತಲೆಯ ಮೇಲೆ ಕೈಯಿಟ್ಟಳು. ಅವಳ ಧ್ವನಿಯಲ್ಲಿ ಅದೇ ಹಳೆಯ ಆತ್ಮೀಯತೆ ಮತ್ತು ತಾಯಿಯ ಮಡಿಲಲ್ಲಿ ಮಾತ್ರ ಸಿಗುವ ಅದೇ ಸಮಾಧಾನ ಇತ್ತು. ನೀನು ಇದುವರೆಗೂ ಎಚ್ಚರವಾಗಿದ್ದೀಯಾ ಆರತಿ ಅಂತ ಭಾಗ್ಯಮ್ಮ ಮೆಲ್ಲನೆ ಕೇಳಿದಳು. ಒಮ್ಮೆಲೆ ತಾಯಿಯ ಧ್ವನಿ ಕೇಳಿ ಆರತಿ ಬೆಚ್ಚಿ ಬಿದ್ದಳು. ಆಳವಾದ ನೀರಿನಿಂದ ಯಾರೋ ಮೇಲಕ್ಕೆ ಎಳೆದುಕೊಂಡಂತೆ ಅವಳು ನಿಧಾನವಾಗಿ ತಾಯಿಯ ಕಡೆಗೆ ಹೊರಳಿದಳು. ಅವಳ ಕಣ್ಣುಗಳು ಇನ್ನೂ ಹಸಿಯಾಗಿದ್ದವು. ಏನಿಲ್ಲಮ್ಮ, ಹಾಗೆ ನಿದ್ದೆ ಬರಲಿಲ್ಲ ಅಂತ ಆರತಿ ಮೆಲ್ಲನೆ ಹೇಳಿದಳು. ಆದರೆ ಅವಳ ಧ್ವನಿಯು ಅವಳ ಮನಸ್ಸನ್ನ ಕಲಕುವ ಭಾವನೆಗಳನ್ನ ಮರೆ ಮಾಡಲಿಲ್ಲ. ಗೌರಮ್ಮ ಆರತಿಯನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಂಡಳು. ಏನನ್ನು ಹೇಳುವ ಅಗತ್ಯವಿರಲಿಲ್ಲ. ಅಷ್ಟಕ್ಕೂ ಒಬ್ಬ ತಾಯಿ ತನ್ನ ಮಗುವಿನ ನೋವನ್ನು ಏನನ್ನು ಹೇಳದೆ ಅರ್ಥ ಮಾಡಿಕೊಳ್ಳುತ್ತಾಳೆ. ಕೋಣೆಯಲ್ಲಿ ಒಂದು ವಿಚಿತ್ರವಾದ ಮೌನ ಆವರಿಸಿತ್ತು. ಆದರೆ ಆ ಮೌನದಲ್ಲಿಯೂ ಒಂದು ಆತ್ಮೀಯತೆ ಇದ್ದಿತ್ತು, ಒಂದು ವಿಶ್ವಾಸವಿತ್ತು. ಮುಂದೆ ಎಲ್ಲ ಸರಿಯಾಗುತ್ತದೆ ಅನ್ನುವ ಭರವಸೆ ಇತ್ತು. ಮಾರನೆಯ ದಿನ ಬೆಳಗ್ಗಿನ ಸಮಯ ಆಗಿತ್ತು. ತಿಳಿ ಸೂರ್ಯನ ಬೆಳಕು ಕಿಟಕಿಯ ಮೂಲಕ ಮನೆಯೊಳಗೆ ಬರುತ್ತಿತ್ತು.
ಅಡಿಗೆ ಮನೆಯಿಂದ ಚಹಾದ ವಾಸನೆ ಮನೆಯಲ್ಲೆಲ್ಲ ಹರಡಿತ್ತು. ಭಾಗ್ಯಮ್ಮ ಡ್ರಾಯಿಂಗ್ ರೂಮಿನ ಸೋಫಾದಲ್ಲಿ ಕುಳಿತಿದ್ದಳು. ಅವಳ ಹತ್ತಿರ ರೋಹಿತ್ ಮತ್ತು ರಮ್ಯಾ ಕೂಡ ಕುಳಿತಿದ್ದರು. ಮೂವರ ಮುಖದಲ್ಲಿಯೂ ಮುಂಜಾನೆಯ ನೆಮ್ಮದಿಯ ಉತ್ಸಾಹ ಇದ್ದಿತ್ತು. ಆದರೆ ಒಂದಿಲ್ಲ ಒಂದು ಕಡೆ ಒಂದು ಚಿಂತೆಯ ಗೆರೆಯೂ ಮೂಡಿತ್ತು. ಭಾಗ್ಯಮ್ಮ ರಮ್ಯಾಳಿಗೆ ಮೆಲುಧ್ವನಿಯಲ್ಲಿ ಏನನ್ನೋ ಹೇಳುತ್ತಿದ್ದಳು. ಆಗ ಹಿಂದಿನಿಂದ ಆರತಿಯ ಬಳೆಗಳ ಲಘುನಾದ ಕೇಳಿಸಿತು. ಎಲ್ಲರ ಕಣ್ಣುಗಳು ಬಾಗಿಲಿನತ್ತ ಹೋಯಿತು. ಆರತಿ ಅಲ್ಲಿಗೆ ಬಂದು ಕುರ್ಚಿ ಎಳೆದು ಕುಳಿತಳು. ಅಲ್ಲಿ ಒಂದು ಕ್ಷಣ ಮೌನ ಆವರಿಸಿತು. ಆಗ ಭಾಗ್ಯಮ್ಮ ಆ ಮೌನವನ್ನು ಸುಲಭವಾಗಿ ಮರೆಯುತ್ತಾ, ಸರಿ ರೋಹಿತ್, ನನ್ನ ಜೊತೆ ಬಾ, ಒಂದು ಮುಖ್ಯವಾದ ಕೆಲಸವಿದೆ ಅಂತ ಅವಳು ತನ್ನ ಮಗನನ್ನ ನೋಡುತ್ತಾ ಹೇಳಿದಳು. ರೋಹಿತ್ ಆಶ್ಚರ್ಯಚಕಿತನಾಗಿ, ಅಮ್ಮ, ನಾವು ಎಲ್ಲಿಗೆ ಹೋಗಬೇಕು ಅಂತ ಕೇಳಿದ. ಹೋಗುತ್ತಾ ಹೋಗುತ್ತಾ ದಾರಿಯಲ್ಲಿ ಹೇಳುತ್ತೇನೆ ಅಂತ ಭಾಗ್ಯಮ್ಮ ಮುಗುಳ್ನಗುತ್ತಾ ಹೇಳಿದಳು. ಆದರೆ ಈ ನಗುವಿನ ಹಿಂದೆ ಒಂದು ಗಂಭೀರತೆಯು ತುಂಬಿತ್ತು. ಆರತಿ ತನ್ನ ತಾಯಿ ಮತ್ತು ಅಣ್ಣನತ್ತ ಹಗುರವಾದ ಕಣ್ಣುಗಳಿಂದ ನೋಡಿದಳು. ಅವಳು ಅಮ್ಮ ಎಲ್ಲಿಗೆ ಹೋಗುತ್ತಾಳೆಂದು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅವಳು ಏನನ್ನೂ ಕೇಳಲಿಲ್ಲ. ರೋಹಿತ್ ಎದ್ದು ತನ್ನ ತಾಯಿಯೊಂದಿಗೆ ಹೋದನು ಮತ್ತು ರಮ್ಯಾ ಆರತಿಯತ್ತ ನೋಡುತ್ತಾ ಒಂದು ಕಪ್ ಚಹಾ ಅವಳತ್ತ ಕೊಡುತ್ತಾ, ತಗೋ ಅಕ್ಕ, ಸ್ವಲ್ಪ ಚಹಾ ಕುಡಿ, ಒಳ್ಳೆಯದನಿಸುತ್ತದೆ ಅಂತ ಅವಳು ಸಹಜ ರೀತಿಯಿಂದಲೇ ಹೇಳಿದಳು. ಆರತಿಯು ಅವಳ ಕಣ್ಣುಗಳನ್ನ ತಡಕಾಡಿದಾಗ ಅಲ್ಲಿ ಯಾವ ಬೈಗುಳ ಇರಲಿಲ್ಲ, ಯಾವುದೇ ದಯೆ ಇರಲಿಲ್ಲ, ಕೇವಲ ಒಂದು ಆತ್ಮೀಯತೆ ಇದ್ದಿತ್ತು. ರೋಹಿತನು ಕಾರಿನ ಚಾವಿ ತೆಗೆದುಕೊಳ್ಳುತ್ತಾ ತನ್ನ ತಾಯಿಯ ಕಡೆಗೆ ನೋಡಿದ ಮತ್ತು ಮೆಲ್ಲನೆ ಕೇಳಿದ, ಅಮ್ಮ, ಇಷ್ಟು ಬೆಳಗ್ಗೆ ಬೆಳಗ್ಗೆ ಎಲ್ಲಿಗೆ ಹೋಗುವುದಿದೆ? ಎಲ್ಲ ಸರಿಯಾಗಿದೆ ತಾನೆ ಅಂತ. ಭಾಗ್ಯಮ್ಮ ಒಂದು ಕ್ಷಣ ಅವನತ್ತ ನೋಡಿದಳು. ಅವಳ ಕಣ್ಣುಗಳಲ್ಲಿ ಏನೋ ಹೇಳಲು ಸಂಕೋಚವಿತ್ತು. ಆದರೆ ಅವಳು ಆಳವಾದ ಉಸಿರನ್ನು ತೆಗೆದುಕೊಂಡು ಪ್ರೀತಿಯಿಂದ ಹೇಳಿದಳು, ಎಲ್ಲವೂ ಚೆನ್ನಾಗಿದೆ ಮಗನೇ, ನಾವು ಒಂದು ಸ್ಥಳಕ್ಕೆ ಹೋಗಬೇಕು. ಆರತಿಯ ಬಗ್ಗೆ ನನ್ನ ಮನಸ್ಸಿನಲ್ಲಿ ಕೆಲವು ವಿಷಯಗಳಿವೆ, ಅವನ್ನು ಈಗ ತೆರವುಗೊಳಿಸಬೇಕಾಗಿದೆ ಅಂತ ಹೇಳಿದಳು. ರೋಹಿತ್ ಸ್ವಲ್ಪ ಆಶ್ಚರ್ಯದಿಂದ, ಆರತಿ ಬಗ್ಗೆ? ಹಾಗಾದ್ರೆ ನೀನು ಅವಳನ್ನು ಏಕೆ ಕರೆದುಕೊಂಡು ಬರುತ್ತಿಲ್ಲ ಅಂತ ಕೇಳಿದ. ಅಮ್ಮ ತಲೆ ಅಲ್ಲಾಡಿಸಿ, ಇಲ್ಲ, ಈಗಲೇ ಬೇಡ, ಮೊದಲು ನಾನು ಯಾರನ್ನು ಭೇಟಿಯಾಗಬೇಕು, ನಂತರ ನಾನು ಆರತಿಯೊಂದಿಗೆ ಮಾತನಾಡುತ್ತೇನೆ, ನೀನು ನನ್ನೊಂದಿಗೆ ಸುಮ್ಮನೆ ನಡಿ ಅಷ್ಟೇ ಅಂತ ಹೇಳಿದಳು. ರೋಹಿತನು ತಾಯಿಯ ಗಂಭೀರತೆಯನ್ನ ಅರಿತ. ಅವನು ಮತ್ತಿನ್ನೇನು ಕೇಳಲಿಲ್ಲ. ಇಬ್ಬರು ಕಾರಿನಲ್ಲಿ ಕುಳಿತು ಹೊರಟರು. ರೋಹಿತ್ ಒಂದು ಕಾಲೋನಿಯ ಹೊರಗೆ ಕಾರನ್ನು ನಿಲ್ಲಿಸಿದ. ಭಾಗ್ಯಮ್ಮ ಸ್ವಲ್ಪ ಹೊತ್ತು ಕಾರಿನಲ್ಲಿ ಕುಳಿತು ಮಾನಸಿಕವಾಗಿ ತಯಾರಿ ಮಾಡಿಕೊಳ್ಳುತ್ತಿದ್ದಳು. ನಂತರ ಆಳವಾದ ಉಸಿರು ತೆಗೆದುಕೊಂಡು ಕೆಳಗೆ ಇಳಿದಳು. ರೋಹಿತನಿಗೆ ಈಗ ಅರ್ಥವಾಗಿತ್ತು. ಆರತಿಯ ಅತ್ತೆಯ ಮನೆಯನ್ನ ತಲುಪಿದ ನಂತರ ಅವಳು ಕರೆಗಂಟೆ ಬಾರಿಸಿದರು. ತಕ್ಷಣ ಒಳಗಿನಿಂದ ಗೌರಮ್ಮ ಬಾಗಿಲು ತೆರೆದಳು. ಎದುರಿಗಿದ್ದ ಭಾಗ್ಯಮ್ಮಳನ್ನ ಕಂಡು ಸ್ವಲ್ಪ ಗಾಬರಿಯಾದರು. ತಕ್ಷಣ ತನ್ನನ್ನು ತಾನು ನಿಯಂತ್ರಿಸಿಕೊಂಡಳು. ಬನ್ನಿ, ಗೌರಮ್ಮ ಕಡಿಮೆ ಧ್ವನಿಯಲ್ಲಿ ಹೇಳುತ್ತಾ, ನೀವೇಕೆ ಬಂದಿರಿ ಅಂತ ನನಗೆ ಗೊತ್ತು ಅಂತ ಹೇಳಿದಳು. ಆಗ ಭಾಗ್ಯಮ್ಮ, ನನಗೆ ಸತ್ಯ ಏನೆಂದು ತಿಳಿಯಲು ಬಂದಿದ್ದೇನೆ ಗೌರಮ್ಮನವರೇ. ಮಗಳು ಏನನ್ನು ಹೇಳದೆ ಅತ್ತೆಯ ಮನೆಯಿಂದ ತಂದೆ ತಾಯಿಯ ಮನೆಗೆ ಬಂದು ಕುಳಿತರೆ ತಾಯಿಯ ಹೃದಯಕ್ಕೆ ಶಾಂತಿ ಸಿಗುವುದಿಲ್ಲ ಅಂತ ಹೇಳಿದಳು. ಗೌರಮ್ಮ ಒಂದು ಕ್ಷಣ ಸುಮ್ಮನಿದ್ದು ಭಾಗ್ಯಮ್ಮಳ ಕಡೆಗೆ ನೋಡಿದಳು. ನಂತರ ಸಿಟ್ಟಿನ ಸ್ವರದಲ್ಲಿ, ಅಕ್ಕವ್ರೆ, ನಾನು ನಿಮ್ಮ ಮಗಳ ದುಷ್ಕೃತ್ಯಗಳ ಬಗ್ಗೆ ಹೇಳಲು ಪ್ರಾರಂಭಿಸಿದರೆ ನಿಮಗೂ ಆಶ್ಚರ್ಯವಾಗುತ್ತದೆ. ಅಂತಹ ಬುದ್ಧಿವಂತ ಮತ್ತು ಸುಸಂಸ್ಕೃತ ಹುಡುಗಿ ಅಂತ ತೋರಿಸಿಕೊಳ್ಳುವವಳು ನಿನ್ನೆ ರಾತ್ರಿ ಏನು ಮಾಡಿದಳು ಎಂದು ಯೋಚಿಸಿದರೆ ನಾನು ಇನ್ನು ನಡುಗುತ್ತೇನೆ ಅಂತ ಹೇಳಿದಳು. ಭಾಗ್ಯಮ್ಮ ಬೆಚ್ಚಿ ಬಿದ್ದಳು. ಅವಳು ವಿಚಿತ್ರದಿಂದ, ನನ್ನ ಮಗಳು ಅಂತದ್ದು ಏನು ಮಾಡಿದಳು ಅಂತ ಕೇಳಿದಳು. ಗೌರಮ್ಮ ತಣ್ಣನೆಯ ನಗು ಬೀರುತ್ತಾ, ಏನು ಮಾಡಿದಳ? ನಿನ್ನೆ ರಾತ್ರಿ ಮಾಡಲು ಅವಳಿಗೆ ಇನ್ನೇನು ಉಳಿದಿತ್ತು? ನಿಮ್ಮ ಮಗಳು ಮನೆಗೆ ಪೊಲೀಸರನ್ನ ಕರೆಸಿದ್ದಳು. ಮೇಲಾಗಿ ತನ್ನ ಪತಿಯನ್ನೇ ಅವರಿಗೆ ಹಿಡಿದುಕೊಡಲು ತಯಾರಾಗಿದ್ದಳು. ಸ್ವಲ್ಪ ಜಗಳ ಆದರೇನಂತೆ, ಪೂರ್ತಿ ಕಾಲೋನಿಯಲ್ಲಿ ನಮ್ಮ ಮನೆಯ ಬಗ್ಗೆ ಆಡಿಕೊಳ್ಳುವಂತೆ ಮಾಡಿದಳು ಅಂತ ಹೇಳಿದಳು. ಭಾಗ್ಯಮ್ಮ ಮತ್ತು ರೋಹಿತ್ ಸುಮ್ಮನೆ ನಿಂತಿದ್ದರು. ಅವರ ಮುಖದ ಬಣ್ಣವೇ ಬದಲಾದಂತೆ ಆರತಿ ಹೀಗೆಯೂ ಮಾಡಬಹುದಾ ಅನ್ನುವುದು ಅವರಿಗೆ ನಂಬಲು ಅಸಾಧ್ಯವಾಗಿತ್ತು. ಇಲ್ಲ, ಆರತಿ ಹೀಗೆ ಮಾಡಲು ಸಾಧ್ಯವಿಲ್ಲ ಅಂತ ಭಾಗ್ಯಮ್ಮ ಹೇಳಿದಳು. ಆಗ ಗೌರಮ್ಮಳ ಮಾತುಗಳು ಕಠೋರವಾದವು. ಪೂರ್ತಿ ಕಾಲೋನಿಯೇ ನೋಡಿದೆ ಅಕ್ಕವ್ರೆ, ಜನ ಆಡಿಕೊಳ್ಳುತ್ತಿದ್ದರು, ನಾವು ನಮ್ಮ ಸೊಸೆಗೆ ಹೊಡೆಯುತ್ತೇವೆ, ಅವಳನ್ನ ಪೀಡಿಸುತ್ತೇವೆ ಅಂತ. ವರ್ಷಗಳಿಂದ ಕಾಪಾಡಿಕೊಂಡ ಬಂದಿದ್ದ ನಮ್ಮ ಗೌರವ 2 ನಿಮಿಷದಲ್ಲಿ ಮಣ್ಣು ಪಾಲಾಯಿತು. ಯಾವಾಗ ಮನೆಗೆ ಪೊಲೀಸರು ಬಂದರೋ ಆಗ ನಿಮ್ಮ ಮಗಳು ಕಂಪ್ಲೇಂಟ್ ಕೊಡಲಿಲ್ಲ ಮತ್ತು ಅವರನ್ನು ಹಾಗೆ ವಾಪಸ್ ಕಳುಹಿಸಿದಳು. ಆದರೆ ಅಕ್ಕವ್ರೆ, ಸಮಾಜದಲ್ಲಿ ನಮ್ಮ ಮರ್ಯಾದೆ ಹೋದಂತೆ ಆಗಲಿಲ್ಲವೇ ಅಂತ ಕೇಳಿದಳು. ರೋಹಿತ್ ಮತ್ತು ಭಾಗ್ಯಮ್ಮ ಒಬ್ಬರನ್ನೊಬ್ಬರು ನೋಡತೊಡಗಿದರು. ವಾತಾವರಣದಲ್ಲಿ ಗಾಢವಾದ ನಿಶಬ್ದವಿತ್ತು. ತಾವೇ ಸಾಕಿ ಸಂಸ್ಕಾರ ಕೊಟ್ಟು ಬೆಳೆಸಿದ ಮಗಳು ಇಷ್ಟು ದೊಡ್ಡ ಹೆಜ್ಜೆ ಇಡುತ್ತಾಳೆ ಅನ್ನುವುದನ್ನು ನಂಬುವುದು ಭಾಗ್ಯಮ್ಮಳಿಗೆ ಕಷ್ಟವಾಗಿತ್ತು.
ಭಾಗ್ಯಮ್ಮ ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡು ತನ್ನನ್ನು ತಾನು ಸಂಭಾಳಿಸಿಕೊಂಡಳು. ಅವಳ ಕಣ್ಣುಗಳಲ್ಲಿ ಇನ್ನೂ ಆತ್ಮವಿಶ್ವಾಸವಿದ್ದಿತ್ತು. ಆದರೆ ಈಗ ಅವಳು ಸಹಜವಾಗಿಯೇ ಹೇಳಿದಳು, ಗೌರಮ್ಮ ಅವರೇ, ನಾನು ಒಪ್ಪಿಕೊಳ್ಳುತ್ತೇನೆ. ನಮ್ಮ ಮಗಳು ಏನು ಮಾಡಿದಳೋ ಅದು ಖಂಡಿತವಾಗಿ ಸರಿಯಲ್ಲ ಅಂತ. ಇಷ್ಟು ದೊಡ್ಡ ಹೆಜ್ಜೆ ಇಟ್ಟು ಪೊಲೀಸರನ್ನ ಕರೆಯಿಸುವುದು ದೊಡ್ಡ ವಿಷಯವೇ ಆಗಿದೆ ಅಂತ ಹೇಳುತ್ತಲೇ ಅವಳು ಒಂದು ಕ್ಷಣ ತನ್ನ ಮಾತನ್ನ ನಿಲ್ಲಿಸಿ ಗೌರಮ್ಮಳ ಕಣ್ಣುಗಳನ್ನ ನೋಡಿದಳು. ಒಂದು ಕೈಯಿಂದ ಚಪ್ಪಾಳೆ ತಟ್ಟಲು ಆಗುವುದಿಲ್ಲ. ಆರತಿ ಈ ರೀತಿ ಮಾಡಿದ್ದರೆ ಆಕೆ ಈ ಹೆಜ್ಜೆ ಇಡಲು ಏನಾದರೂ ಸಂಭವಿಸಿರಬೇಕು ಅಂತ ಯೋಚಿಸಿದಳು. ಗೌರಮ್ಮ ಏನೋ ಹೇಳಲು ಹೊರಟಾಗ ಭಾಗ್ಯಮ್ಮ ತನ್ನ ಧ್ವನಿಯನ್ನ ಸ್ವಲ್ಪ ಹೆಚ್ಚು ಗಟ್ಟಿಗೊಳಿಸಿ, ಇನ್ನೊಂದು ವಿಷಯ ಗೌರಮ್ಮನವರೇ, ನನ್ನ ಮಗಳು ನಿಜವಾಗಿಯೂ ಸುಳ್ಳುಗಾರ್ತಿಯಾಗಿದ್ದರೆ, ಅವಳು ಕೇವಲ ನಾಟಕವನ್ನ ರಚಿಸಲು ಬಯಸಿದ್ದರೆ ಇಂದು ನೀವು ಮತ್ತು ನನ್ನ ಅಳಿಯ ಸಂದೀಪ್ ಇಬ್ಬರು ಜೈಲಿನಲ್ಲಿ ಇರುತ್ತಿದ್ದೀರಿ ಅಂತ ಹೇಳಿದಳು. ರೋಹಿತನು ಇದುವರೆಗೂ ಸುಮ್ಮನೆ ನಿಂತಿದ್ದ. ಆದರೆ ತಾಯಿಯ ಮಾತಿಗೆ ಅವನು ತನ್ನ ತಲೆ ಕೆಳಗೆ ಮಾಡಿಕೊಂಡು ಹೂಗುಟ್ಟಿದ. ಅಮ್ಮ ಸರಿಯಾಗಿ ಹೇಳುತ್ತಿದ್ದಾಳೆ ಅನ್ನುವ ರೀತಿ. ಬರೀ ಸಿಟ್ಟಿನ ಮಾತಾಗಿದ್ದರೆ ಆರತಿ ಹೀಗೆ ಮೌನವಾಗಿ ಹೋಗುತ್ತಿರಲಿಲ್ಲ. ಒಳಗಿನಿಂದ ಅವಳನ್ನು ಏನೋ ಘಾಸಿಗೊಳಿಸಿರಬಹುದು ಅಂದುಕೊಂಡ. ಗೌರಮ್ಮಳ ಮುಖ ಸ್ವಲ್ಪ ನಿಷ್ಠುರವಾಯಿತು. ಅವಳ ಕಣ್ಣುಗಳಲ್ಲಿ ಹಳೆಯ ಗಾಯಗಳ ನೋವು ಕಾಣಿಸಿಕೊಳ್ಳಲಾರಂಭಿಸಿತು. ನೋಡಿ ಅಕ್ಕವ್ರೆ, ಗೌರಮ್ಮ ಈಗ ಶಾಂತ ಧ್ವನಿಯಲ್ಲಿ ಹೇಳಿದಳು, ನನಗೆ ನಿಮ್ಮೊಂದಿಗೆ ಜಗಳವಾಡಲು ಇಷ್ಟವಿಲ್ಲ. ನಾನು ಕೇವಲ ಇಷ್ಟೇ ಬಯಸುತ್ತೇನೆ, ನೀವು ನಿಮ್ಮ ಮಗಳನ್ನು ಕೇಳಿಕೊಳ್ಳಬಹುದಿತ್ತು. ಈ ಮನೆಯಲ್ಲಿ ತಾಯಿಯ ವಾತಾವರಣ ಅವಳಿಗೆ ಸಿಗಲಿಲ್ಲವೇ? ನಾವು ಅವಳನ್ನ ಮಗಳಂತೆ ನೋಡಲಿಲ್ಲವೇ? ನನ್ನ ಮಗ ಸಂದೀಪ್ ತನ್ನ ತಂದೆ ತಾಯಿಯನ್ನ ಗೌರವಿಸಿದರೆ ಅವನ ಸ್ವಂತ ಮನೆಯಲ್ಲಿ ಅವನನ್ನ ಅಗೌರವಗೊಳಿಸುವುದು ಅಷ್ಟು ದೊಡ್ಡ ಅಪರಾಧವಲ್ಲವೇ ಅಂತ ಕೇಳಿದಳು. ಭಾಗ್ಯಮ್ಮ ಈಗ ಸಂಪೂರ್ಣವಾಗಿ ಗಂಭೀರವಾಗಿದ್ದಳು. ನಾನು ಎಲ್ಲವನ್ನ ತಿಳಿದುಕೊಳ್ಳಲು ಬಯಸುತ್ತೇನೆ ಗೌರಮ್ಮನವರೇ. ನನ್ನ ಮಗಳು ಏನು ಸಹಿಸಿಕೊಂಡಿದ್ದಾಳೆ ಮತ್ತು ನೀವು ಏನು ಸಹಿಸಿಕೊಂಡಿದ್ದೀರಿ? ಸತ್ಯ ಏನಿದ್ದರೂ ಈಗಲೇ ಹೊರಬರಬೇಕು ಅಂತ ಹೇಳಿದಳು. ಗೌರಮ್ಮ ಒಂದು ಆಳವಾದ ಉಸಿರನ್ನ ತೆಗೆದುಕೊಂಡಳು ಮತ್ತು ನಂತರ ಅವಳು ನಿಧಾನವಾಗಿ ಹಿಂದಿನ ರಾತ್ರಿ ನಡೆದ ಎಲ್ಲಾ ವಿಷಯವನ್ನ ಹೇಳಲು ನಿಂತಳು. ಮಾತಿಗೂ ಹೇಗೆ ತಕರಾರು ಶುರುವಾಯಿತು, ಆರತಿ ಸಿಟ್ಟಿನಲ್ಲಿ ಹೇಗೆ ನಿರ್ಣಯ ತೆಗೆದುಕೊಂಡಳು ಮತ್ತು ಮನೆಯ ಮಾತುಗಳು ಪೊಲೀಸಿನವರಿಗೆ ಹೇಗೆ ಹೋಯಿತು ಅನ್ನುವುದನ್ನು ಎಳೆಯಾಗಿ ಹೇಳಿದಳು. ಭಾಗ್ಯಮ್ಮ ಸುಮ್ಮನೆ ನಿಂತು ಕೇಳಿಸಿಕೊಂಡಳು ಮತ್ತು ಎಲ್ಲವನ್ನ ಸಹಿಸಿಕೊಂಡ ನಂತರ ಇಬ್ಬರ ಅಜ್ಞಾನದಿಂದ ಒಂದು ಸಣ್ಣ ವಿಷಯ ಹೇಗೆ ದೊಡ್ಡ ರೂಪ ಪಡೆದುಕೊಂಡಿತು ಎಂದು ಅರ್ಥ ಮಾಡಿಕೊಳ್ಳಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಭಾಗ್ಯಮ್ಮ ನಿಧಾನಕ್ಕೆ ಸಂಯಮದ ದಾಟಿಯಲ್ಲಿ, ಎಲ್ಲಾ ಮನೆಯಲ್ಲೂ ಜಗಳ ಆಗುತ್ತೆ ಅಕ್ಕವ್ರೆ, ಆದರೆ ಎಲ್ಲದಕ್ಕೂ ಕೈ ಎತ್ತುವುದು ಸರಿಯಲ್ಲ. ಬೇಕಾದರೆ ಪ್ರೀತಿಯಿಂದ ವಿವರಿಸಬಹುದಿತ್ತು, ಆದರೆ ಅಳಿಯ ಕೈ ಎತ್ತಿ ಸರಿ ಮಾಡಲಿಲ್ಲ ಎಂದರು. ಆಗ ಅಲ್ಲಿಯ ಹತ್ತಿರದಲ್ಲಿ ನಿಂತಿದ್ದ ಸಂದೀಪನು ಅಪರಾಧಿ ಭಾವನೆಯಿಂದ ತಲೆ ಕೆಳಗೆ ಮಾಡಿಕೊಂಡು, ನಾನು ಒಪ್ಪಿಕೊಳ್ಳುತ್ತೇನೆ, ನಾನು ಅವಳ ಮೇಲೆ ಕೈ ಮಾಡಬಾರದಾಗಿತ್ತು ಅಂತ. ಆದರೆ ನಿಮಗೆ ಗೊತ್ತಿಲ್ಲ, ಅವಳು ಸಿಟ್ಟಿನಲ್ಲಿ ಇದ್ದಾಗ ತಾನು ಏನೇನು ಮಾತನಾಡುತ್ತೇನೆ ಅಂತ ಸ್ವತಃ ಅವಳಿಗೆ ಗೊತ್ತಾಗುವುದಿಲ್ಲ. ಸಹಿಸಿಕೊಳ್ಳಲಾರದಂತಹ ಶಬ್ದಗಳನ್ನು ಆಡಿಬಿಡುತ್ತಾಳೆ ಅಂತ ಹೇಳಿದ. ಭಾಗ್ಯಮ್ಮ ಸುಮ್ಮನಾದಳು. ಅಲ್ಲಿ ಒಂದು ನಿರವ ಮೌನ ಆವರಿಸಿತು. ಅದರಲ್ಲಿ ಎಲ್ಲರೂ ಸರಿ ತಪ್ಪುಗಳನ್ನ ಹುಡುಕುತ್ತಿದ್ದರು. ಭಾಗ್ಯಮ್ಮಳಿಗೆ ಈಗ ಎಲ್ಲವೂ ಅರ್ಥವಾಗಿತ್ತು. ಅವಳ ಮುಖದಲ್ಲಿ ಈಗ ಕೋಪವಿರಲಿಲ್ಲ, ಆಳವಾದ ಶಾಂತಿ ಮತ್ತು ಬಳಕೆಯ ನೋಟವಿತ್ತು. ಅವಳು ನಿಧಾನವಾಗಿ ತನ್ನ ಸೀರೆಯನ್ನ ಸರಿ ಹೊಂದಿಸಿದಳು. ನಂತರ ಎದ್ದು, ಸರಿ ಅಕ್ಕವ್ರೆ, ನಾವು ಈಗ ಹೊರಡುತ್ತೇವೆ ಅಂತ ಹೇಳಿದಳು. ಗೌರಮ್ಮ ಏನೋ ಹೇಳಲು ಬಯಸಿದ್ದಳು, ಆದರೆ ಮಾತುಗಳು ಅವಳ ಗಂಟಲಿನಲ್ಲಿಯೇ ಸಿಲುಕಿಕೊಂಡವು. ಆಗ ಸಂದೀಪ್ ತನ್ನ ಅತ್ತೆಯ ಹತ್ತಿರ ಬಂದು, ಅತ್ತೆ, ನೀವೇನು ತಿಂದಿಲ್ಲ, ಮೊದಲು ತಿಂಡಿಯಾದರೂ ಮಾಡಿ ಎಂದನು. ಭಾಗ್ಯಮ್ಮ ಅವನತ್ತ ನೋಡಿ ನಗುನಗುತ್ತಾ, ಇಲ್ಲ ಅಳಿಯಂದ್ರೆ, ನಮ್ಮಲ್ಲಿ ಒಂದು ರೀತಿ ರಿವಾಜು ಇದೆ. ಒಬ್ಬ ಹೆಣ್ಣು ಮಗಳ ತಾಯಿ ತನ್ನ ಮಗಳ ಗಂಡನ ಮನೆಯಲ್ಲಿ ಊಟವಲ್ಲ, ನೀರೂ ಸಹ ಕುಡಿಯುವುದಿಲ್ಲ ಅಂತ ಹೇಳುತ್ತಾ ಅವಳು ಮತ್ತೊಮ್ಮೆ ಎಲ್ಲರನ್ನ ನೋಡಿ ಹೊರಗೆ ಹೊರಟಳು. ರೋಹಿತ್ ಕೂಡ ಸುಮ್ಮನೆ ತಾಯಿಯ ಹಿಂದೆ ಹೊರಟ. ಭಾಗ್ಯಮ್ಮ ಮನೆಗೆ ತಲುಪಿದ ತಕ್ಷಣ ಅವಳ ಮುಖ ಮತ್ತು ಕಣ್ಣುಗಳಲ್ಲಿ ಕೋಪ ಸ್ಪಷ್ಟವಾಗಿತ್ತು. ಬಾಗಿಲು ತೆರೆದ ತಕ್ಷಣ ಅವಳು ಕೋಪದಿಂದ ಕೂಗಿದಳು, ಆರತಿ, ಆರತಿ, ಎಲ್ಲಿದ್ದೀಯಾ ನೀನು ಅಂತ. ಅವಳ ಒರಟು ಧ್ವನಿಯನ್ನ ಕೇಳಿ ರಮ್ಯಾ ಅಡುಗೆ ಮನೆಯಿಂದ ಓಡಿ ಬಂದಳು. ತನ್ನ ಕೋಣೆಯಲ್ಲಿ ಕುಳಿತಿದ್ದ ಆರತಿಗೆ ಅಮ್ಮನ ಜೋರು ಧ್ವನಿ ಕೇಳಿ ಭಯವಾಯಿತು. ಅವಳು ಬೇಗನೆ ಹೊರಬಂದು, ಏನಾಯ್ತು ಅಮ್ಮ, ಯಾಕೆ ಇಷ್ಟು ಕೋಪಗೊಂಡಿದ್ದೀಯಾ ಅಂತ ಕೇಳಿದಳು. ಭಾಗ್ಯಮ್ಮ ಅವಳತ್ತ ನೋಡಿದಳು, ಆದರೆ ಏನು ಉತ್ತರಿಸದೆ ವೇಗವಾಗಿ ಹೆಜ್ಜೆ ಹಾಕುತ್ತಾ ಡ್ರಾಯಿಂಗ್ ರೂಮಿನ ಕಡೆಗೆ ಹೋದಳು. ಆರತಿ, ರಮ್ಯಾ ಮತ್ತು ರೋಹಿತ್ ಕೂಡ ಹಿಂಬಾಲಿಸಿದರು. ರಮ್ಯಾ ಭಯದ ಧ್ವನಿಯಲ್ಲಿ, ಏನಾಯ್ತು ಅತ್ತೆ ಕೇಳಿದಳು. ಆಗ ಭಾಗ್ಯಮ್ಮ ಸಿಟ್ಟಿನ ಸ್ವರದಲ್ಲಿ,
ಅದನ್ನು ನಿನ್ನ ಮುದ್ದಿನ ನಾದಿನಿಯನ್ನ ಕೇಳು. ಗಂಡನ ಮನೆಯಲ್ಲಿ ಏನೇನು ಕಾರ್ಬಾರ್ ಮಾಡಿ ಬಂದಿದ್ದಾಳೆ ಅಂತ ಅಂತ ಹೇಳಿದಳು. ಭಾಗ್ಯಮ್ಮಳ ಮುಖ ಸಿಟ್ಟಿನಿಂದ ಕೆಂಡ ಮಂಡಲವಾಗಿತ್ತು ಮತ್ತು ತಾಯಿಯೊಬ್ಬಳು ತನ್ನ ಪೋಷಣೆಯ ಬಗ್ಗೆ ಪ್ರಶ್ನೆಗಳು ಬಂದಾಗ ಅನುಭವಿಸುವ ಕೋಪವು ಅವಳ ಧ್ವನಿಯಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಆರತಿಯ ಉಸಿರು ನಿಂತಂತೆ ಆಯಿತು. ಅವಳು ಹೆದರುವ ಧ್ವನಿಯಲ್ಲಿ, ಅಮ್ಮ, ನಾನು ನಿನಗೆ ಹೇಳುವವಳೇ ಇದ್ದೆ ಅಂತ ಅನ್ನುವಷ್ಟರಲ್ಲಿ ಭಾಗ್ಯಮ್ಮ ಜೋರು ಧ್ವನಿಯಲ್ಲಿ, ಹೇಳುತ್ತಿದ್ದಿ? ಯಾವಾಗ ಹೇಳುತ್ತಿದ್ದಿ? ನಿನ್ನ ತಾಯಿಯ ಸಂಸ್ಕಾರದ ಮೇಲೆ ಜನ ಬೆರಳು ತೋರಿಸಿದಾಗ? ಭಾಗ್ಯಮ್ಮಳ ಮಗಳು ತನ್ನ ಗಂಡನ ಮನೆಗೆ ಪೊಲೀಸರನ್ನ ಕರೆಸಿದ್ದಳು ಅಂತ ಜನ ಆಡಿಕೊಳ್ಳುವಾಗ? ಅಥವಾ ನಿನ್ನ ಗಂಡನ ಮನೆಯ ಮರ್ಯಾದೆ ಮಣ್ಣು ಪಾಲಾದಾಗ ಅಂತ ಕೇಳಿದಳು. ಆರತಿ ತಡವರಿಸುತ್ತಾ ನಿಂತಳು. ರಮ್ಯಾ ಏನು ಮಾತನಾಡದೆ ಸುಮ್ಮನೆ ನಿಂತಿದ್ದಳು. ಅವಳು ತನ್ನ ಅತ್ತೆಯ ಇಂತಹ ರೂಪವನ್ನ ಒಮ್ಮೆಯೂ ನೋಡಿರಲಿಲ್ಲ. ಭಾಗ್ಯಮ್ಮ ಮುಂದುವರೆದು, ನನ್ನ ಮಗಳ ಮೇಲೆ ಯಾರು ಬೆರಳೆತ್ತಿ ತೋರಿಸಬಾರದು ಅಂತ ನಾನು ಬಯಸಿದ್ದು ನಿನಗೆ ಗೊತ್ತಿಲ್ಲವೇ? ಆದರೆ ಇಂದು ನಾನು ಅಲ್ಲಿಗೆ ಹೋಗಿ ತಲೆ ತಗ್ಗಿಸುವ ಹಾಗೆ ಆಯಿತು. ನಿನ್ನ ಗಂಡ ಮತ್ತು ಅತ್ತೆ ನಿನಗೆ ಏನೇ ಮಾಡಿರಲಿ, ಆದರೆ ನೀನೇನೋ ಮಾಡದೆ ಬಿಟ್ಟಿಲ್ಲ. ಪೊಲೀಸರನ್ನು ಕರೆಸಿದೆ ನೀನು. ಪೂರ್ತಿ ಕಾಲೋನಿಯಲ್ಲಿಯೇ ತಮಾಷೆ ಮಾಡಿದೀಯಾ ಮತ್ತು ಮೇಲಾಗಿ ನನ್ನಿಂದ ಮುಚ್ಚಿಡಲು ನೋಡಿದೆ ಅಂತ ಹೇಳಿದಳು. ಆರತಿಯ ಕಣ್ಣುಗಳು ತುಂಬಿ ಬಂದವು. ಅವಳು ಹೆದರುವ ಧ್ವನಿಯಲ್ಲಿ, ಅಮ್ಮ, ಆ ವೇಳೆಯಲ್ಲಿ ನನ್ನ ಪರಿಸ್ಥಿತಿ, ನಾನು ಪೂರ್ತಿಯಾಗಿ ಅದರಿ ಹೋಗಿದ್ದೆ ಅಂತ ಹೇಳಿದಳು. ಅದರಿ ಹೋಗಿದ್ದಿ? ಭಾಗ್ಯಮ್ಮ ಅವಳ ಮಾತನ್ನು ಅರ್ಧಕ್ಕೆ ನಿಲ್ಲಿಸುತ್ತಾ ಹೇಳಿದಳು. ಹಾಗಾದ್ರೆ ಜಗಳದಿಂದ ಓಡಿ ಹೋಗುವಿಯಾ? ಸಂಬಂಧದಿಂದ ಓಡಿ ಹೋಗುವಿಯಾ? ಇಂಥದ್ದು ನಿನಗ್ಯಾರು ಕಲಿಸಿದ್ದು? ನಾನಂತೂ ಕಲಿಸಿಲ್ಲ ಅಂತ ಹೇಳಿದಳು. ಕೋಣೆಯ ವಾತಾವರಣ ಭಾರವಾಗಿತ್ತು. ಆರತಿಯ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಆರಂಭಿಸಿತು ಮತ್ತು ಭಾಗ್ಯಮ್ಮಳ ಕೋಪವು ತನ್ನ ಮಗಳು ತಪ್ಪು ದಾರಿಯಲ್ಲಿ ಹೋಗುವುದನ್ನ ನೋಡುತ್ತಿದ್ದ ತಾಯಿಯ ಕೋಪವಾಗಿತ್ತು. ಈಗ ಕೇಳು, ಭಾಗ್ಯಮ್ಮ ನಿಷ್ಠೂರವಾದ ಧ್ವನಿಯಲ್ಲಿ ಹೇಳಿದಳು. ನೀನು ನಿನ್ನ ಅತ್ತೆಯ ಬಳಿಗೆ ನಾಳೆಯೇ ಹಿಂತಿರುಗಬೇಕಾಗುತ್ತದೆ. ಸಂಬಂಧವನ್ನ ಕಾಪಾಡಿಕೊಳ್ಳಲು ಬುದ್ಧಿವಂತಿಕೆ ಮತ್ತು ತಾಳ್ಮೆ ಎರಡೂ ಬೇಕಾಗುತ್ತದೆ. ಕೇವಲ ಅಳುವುದು ಮತ್ತು ದೋಷಿಸುವುದು ಸಾಕಾಗುವುದಿಲ್ಲ ಅಂತ ಹೇಳಿದಳು. ಆರತಿಗೆ ಏನನ್ನು ಹೇಳಲಾಗಲಿಲ್ಲ. ಆದರೆ ಈಗ ಅವಳ ಕಣ್ಣುಗಳಲ್ಲಿ ವಿಷಾದದ ಜೊತೆಗೆ ತಾಯಿಯ ಮಾತಿನ ಆಳವು ಕಾಣಿಸಲಾರಂಭಿಸಿತು. ಮರುದಿನ ಬೆಳಗ್ಗೆ ಆಗಿತ್ತು. ಆರತಿ ತನ್ನ ಕೋಣೆಯಲ್ಲಿ ಶಾಂತವಾಗಿ ಕುಳಿತಿದ್ದಳು. ಅವಳ ಬ್ಯಾಗ್ ಅವಳ ಮುಂದೆ ತೆರೆದಿತ್ತು ಮತ್ತು ಅವಳು ನಿಧಾನವಾಗಿ ಅದರಲ್ಲಿ ತನ್ನ ಬಟ್ಟೆ ಮತ್ತು ಅಗತ್ಯ ವಸ್ತುಗಳನ್ನು ಇಟ್ಟುಕೊಳ್ಳುತ್ತಿದ್ದಳು. ಒಂದು ದೊಡ್ಡ ನಿರ್ಣಯ ತೆಗೆದುಕೊಂಡವರಂತೆ ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಶಾಂತಿ ಇದ್ದಿತು. ಆ ಸಮಯದಲ್ಲಿ ಮನೆಯಲ್ಲಿ ವಿಚಿತ್ರವಾದ ಮೌನ ಆವರಿಸಿತ್ತು. ರೋಹಿತ್ ಕೆಲವು ಪ್ರಮುಖ ಕೆಲಸಕ್ಕಾಗಿ ಹೊರಗೆ ಹೋಗಿದ್ದನು. ಭಾಗ್ಯಮ್ಮ ಪೂಜೆಯ ಕೋಣೆಯಲ್ಲಿದ್ದಳು. ರಮ್ಯಾ ಕೂಡ ಅವಳ ಕೋಣೆಯಲ್ಲಿದ್ದಳು. ಈ ನಿಶಬ್ದದಲ್ಲಿ ಬಾಗಿಲು ಕಡೆಗೆ ಶಬ್ದವಾಯಿತು. ಆರತಿ ಒಂದು ಕ್ಷಣ ಸುಮ್ಮನೆ ಕುಳಿತು ಗಮನಿಸಿದಳು. ಅವಳು ನಿಧಾನವಾಗಿ ಹೋಗಿ ಬಾಗಿಲು ತೆರೆದಳು. ಎದುರಿಗಿರುವ ದೃಶ್ಯ ಕಂಡು ಅವಳಿಗೆ ಒಂದು ಕ್ಷಣ ಸಮಯವೇ ನಿಂತಂತೆ ಆಯಿತು. ಎದುರಿಗೆ ಸಂದೀಪ್ ನಿಂತಿದ್ದ. ಆರತಿಯ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು. ಅವಳ ಗಂಟಲು ಒಣಗಿತು. ಅವಳ ತುಟಿಗಳು ಅದರಿದವು. ಆದರೆ ಯಾವುದೇ ಶಬ್ದ ಹೊರಬರಲಿಲ್ಲ. ಅವಳು ಅವನನ್ನ ನೋಡುತ್ತಲೇ ಇದ್ದಳು, ಕನಸು ಕಾಣುತ್ತಿದ್ದವಳಂತೆ. ಸಂದೀಪನು ಮುಗುಳ್ನಗೆ ಬೀರುತ್ತಾ, ಈಗೇನು ಮನೆಯ ಒಳಗೂ ಕರೆಯುವುದಿಲ್ಲವೇ ಅಂತ ಕೇಳಿದ. ಆರತಿಯ ಕಣ್ಣುಗಳಲ್ಲಿ ಹಲವು ಪ್ರಶ್ನೆಗಳು ತೇಲತೊಡಗಿದವು. ಅವಳು ಒಂದು ಕ್ಷಣ ಮೌನವಾಗಿದ್ದಳು. ನಂತರ ನಿಟ್ಟುಸಿರಿನೊಂದಿಗೆ ಬಾಗಿಲಿನಿಂದ ಸರಿದು ನಿಂತಳು ಮತ್ತು ಸಂದೀಪ್ ಒಳಗೆ ಬಂದನು. ಕೋಣೆಯಲ್ಲಿ ಒಂದು ಕ್ಷಣ ಮೌನ ಆವರಿಸಿತು. ಇಬ್ಬರು ಮುಖಾಮುಖಿಯಾಗಿ ನಿಂತಿದ್ದರು. ಆದರೆ ಹಲವು ಅಪೂರ್ಣ ಪ್ರಶ್ನೆಗಳು ಮತ್ತು ಹೇಳಲಾಗದ ಉತ್ತರಗಳು ಅವರ ಕಣ್ಣುಗಳಲ್ಲಿ ತೇಲುತ್ತಿರುವಂತೆ ತೋರುತ್ತಿತ್ತು. ಸಂದೀಪ್ ಆಳವಾದ ಉಸಿರು ತೆಗೆದುಕೊಂಡು, ಆರತಿ, ನಾನು ದೊಡ್ಡ ತಪ್ಪು ಮಾಡಿದ್ದೇನೆ ಎಂದು ನನಗೆ ತಿಳಿದಿದೆ. ನಿನ್ನ ಜೊತೆ ಹೀಗೆ ಮಾತನಾಡಬಾರದಿತ್ತು, ಕೈ ಎತ್ತಲು ಬಾರದಿತ್ತು. ನಾನು ನಿನ್ನನ್ನು ಬೆಂಬಲಿಸುತ್ತಿಲ್ಲ ಎಂದು ನೀನು ಭಾವಿಸಿದ ಪ್ರತಿ ಕ್ಷಣಕ್ಕೂ ನಾನು ನಾಚಿಕೆ ಪಡುತ್ತಿದ್ದೇನೆ ಅಂತ ಹೇಳಿದ. ಆರತಿಯ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವಳು ಕೆಲವು ಕ್ಷಣ ಮೌನವಾಗಿದ್ದಳು. ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಮೆಲುಧ್ವನಿಯಲ್ಲಿ, ರೀ ಸಂದೀಪ್, ತಪ್ಪು ನಿಮ್ಮದಷ್ಟೇ ಆಗಿರಲಿಲ್ಲ. ನಾನು ಕೂಡ ಸಿಟ್ಟಿನಲ್ಲಿ ಅಂತಹ ದೊಡ್ಡ ಹೆಜ್ಜೆ ಇಡಬಾರದಿತ್ತು. ಪೊಲೀಸರನ್ನ ಕರೆಸಿ ನಾನು ದೊಡ್ಡ ತಪ್ಪು ಮಾಡಿದ್ದೆ ಅಂತ ಹೇಳಿದಳು. ಅವಳು ಸ್ವಲ್ಪ ಹೊತ್ತು ನಿಂತು ಮತ್ತೆ ಭಾವುಕಳಾಗಿ, ಒಮ್ಮೆ ಮಾತಾಡಿ ಬಗೆಹರಿಸಬಹುದು ಅಂತ ನನಗೆ ಅರ್ಥ ಮಾಡಿಸಬೇಕಿತ್ತು. ಆದರೆ ಆ ಸಮಯದಲ್ಲಿ ನನಗೆ ತುಂಬಾ ಸಿಟ್ಟು ಬಂದಿತ್ತು. ಬಹುಶಃ ನನ್ನನ್ನು ನಾನು ಸರಿ ಎಂದು ಸಾಬೀತುಪಡಿಸುವ ಪ್ರಯತ್ನದಲ್ಲಿ ಎಲ್ಲವನ್ನು ಹಾಳು ಮಾಡಿಬಿಟ್ಟೆ ಅಂತ ಹೇಳುವಾಗ ಆರತಿಯ ಕಣ್ಣಲ್ಲಿ ನೀರು ಹರಿಯತೊಡಗಿತು. ಸಂದೀಪ್ ಅವಳತ್ತ ಮತ್ತೊಂದು ಹೆಜ್ಜೆ ಇಟ್ಟು, ಹಾಗಾದ್ರೆ ನಡಿ ಆರತಿ, ನಮ್ಮ ಮನೆಗೆ. ಎಲ್ಲರೂ ಮತ್ತೊಮ್ಮೆ ಸೇರಿ ಎಲ್ಲವನ್ನ ಸರಿ ಮಾಡೋಣ. ಈಗ ನೀನು ಒಂಟಿಯಲ್ಲ, ನಾನು ನಿನ್ನೊಂದಿಗಿದ್ದೇನೆ ಅಂತ ಹೇಳಿದ. ಸಂದೀಪ್ ಮತ್ತು ಆರತಿಯ ಮಾತಿನ ನಂತರ ಕೋಣೆಯ ವಾತಾವರಣವೇ ಬದಲಾಯಿತು.
ಎರಡು ಮುರಿದ ಹೃದಯಗಳು ಮತ್ತೆ ಒಂದಾಗುವ ಬಯಕೆಯನ್ನ ವ್ಯಕ್ತಪಡಿಸಿದವು. ಆರತಿ ಕಣ್ಣೀರು ಒರೆಸಿಕೊಂಡು ಮುಗುಳ್ನಕ್ಕು ನಿಧಾನವಾಗಿ ತಲೆಯಾಡಿಸಿದಳು. ಭಾಗ್ಯಮ್ಮಳು ಅವರು ಮಾತನಾಡಿದ್ದನ್ನೆಲ್ಲವನ್ನ ಕೇಳಿಸಿಕೊಂಡಿದ್ದಳು. ಅವಳು ಕೋಣೆಗೆ ಬಂದು ಆರತಿಯ ಕಡೆಗೆ ನೋಡಿದಳು. ನಂತರ ಸಂದೀಪ್ ಕಡೆಗೆ ನೋಡಿದಳು. ಅವಳ ಕಣ್ಣುಗಳಲ್ಲಿ ಕೋಪವಾಗಲಿ ದೂರುಗಳಾಗಲಿ ಇರಲಿಲ್ಲ. ಆಳವಾದ ಪ್ರೀತಿಯ ನೋಟದಿಂದ ಅವಳು ಕಡಿಮೆ ಧ್ವನಿಯಲ್ಲಿ, ಅಳಿಯಂದ್ರೆ, ಪ್ರತಿಯೊಂದು ಸಂಬಂಧದಲ್ಲೂ ತಪ್ಪುಗಳಾಗುತ್ತವೆ. ಆದರೆ ಅದನ್ನ ಸ್ವೀಕರಿಸಿ ಮತ್ತು ಪರಸ್ಪರ ಕ್ಷಮಿಸಿ ಮುಂದುವರಿಯಿರಿ. ಇದು ಕಾಯ್ದುಕೊಳ್ಳಬೇಕಾದ ನಿಜವಾದ ಸಂಬಂಧವಾಗಿದೆ ಅಂತ ಹೇಳುತ್ತಾ ಅವಳು ಆರತಿಯ ತಲೆ ನೆವರಿಸುತ್ತಾ, ಮತ್ತೆ ಒಬ್ಬ ತಾಯಿ ತನ್ನ ಮಗಳ ಮನೆ ಹಾಳಾಗುವುದನ್ನ ಎಂದಿಗೂ ಬಯಸುವುದಿಲ್ಲ ಮತ್ತು ಅವಳು ತನ್ನ ಮಗಳು ಆತ್ಮ ಸಮ್ಮಾನವನ್ನ ಕಳೆದುಕೊಳ್ಳುವುದನ್ನ ಸಹಿಸಿಕೊಳ್ಳುವುದಿಲ್ಲ ಅಂತ ಹೇಳಿ ಮತ್ತೆ ಸಂದೀಪನ ಕಡೆಗೆ ನೋಡಿ, ಅಳಿಯಂದ್ರೆ, ನನ್ನ ಮಗಳಿನ್ನೂ ನಿಮ್ಮ ಜವಾಬ್ದಾರಿಯಾಗಿದ್ದಾಳೆ. ಅವಳನ್ನು ಕೇವಲ ಹೆಂಡತಿಯನ್ನಾಗಿ ಇರಿಸಿಕೊಳ್ಳದೆ ಒಬ್ಬ ಸ್ನೇಹಿತೆಯನ್ನಾಗಿ ಮತ್ತು ಜೊತೆಗಾರಳನ್ನಾಗಿ ಮಾಡಿಕೊಳ್ಳಿ ಅಂತ ಹೇಳಿದಳು. ಸಂದೀಪನು ಶ್ರದ್ಧೆಯಿಂದ ಅತ್ತೆಯ ಕಾಲಿಗೆ ನಮಸ್ಕರಿಸಿ, ಅತ್ತೆ, ನಿಮ್ಮ ಮಗಳಿಗೆ ಇನ್ನು ಮುಂದೆ ಯಾವುದೇ ತೊಂದರೆ ಆಗುವುದಿಲ್ಲ ಅಂತ ನಾನು ಭರವಸೆ ಕೊಡುತ್ತೇನೆ ಅಂತ ಭರವಸೆ ಕೊಟ್ಟನು. ಭಾಗ್ಯಮ್ಮಳ ಕಣ್ಣುಗಳಲ್ಲಿ ಕಣ್ಣೀರು ಇದ್ದಿತ್ತು. ಆದರೆ ಅವಳು ನಗುತ್ತಿದ್ದಳು. ಅವಳು ಆರತಿಯನ್ನ ಅಪ್ಪಿಕೊಂಡು ಮೆಲ್ಲನೆ, ಹೋಗು ಮಗಳೇ, ನಿನ್ನ ಮನೆಯನ್ನು ಮತ್ತೆ ನಂದನವನವಾಗಿ ಆಗಿಸು ಅಂತ ಹೇಳಿದಳು. ಆ ಕ್ಷಣದಲ್ಲಿ ಇಡೀ ಮನೆ ಶಾಂತಿ ಮತ್ತು ಹೊಸ ಆರಂಭದ ಸುಗಂಧದಿಂದ ತುಂಬಿತ್ತು. ತಾಯಿಯ ತಿಳುವಳಿಕೆಯಿಂದ ಕೂಡಿದ ನಿರ್ಧಾರವು ಮಗಳ ಒಡೆದು ಹೋಗುತ್ತಿದ್ದ ಸಂಬಂಧವನ್ನ ಮತ್ತೆ ಜೋಡಿಸಲು ಬಲ ತುಂಬಿತ್ತು. ಸ್ನೇಹಿತರೆ, ಕೆಲವೊಮ್ಮೆ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಉಂಟಾಗುತ್ತದೆ. ಆದರೆ ಹೃದಯದಲ್ಲಿ ನಿಜವಾದ ಪ್ರೀತಿ ಇದ್ದರೆ ಸಂವಹನ ಮತ್ತು ತಿಳುವಳಿಕೆಯ ಮೂಲಕ ಪ್ರತಿ ತಪ್ಪು ತಿಳುವಳಿಕೆಯನ್ನ ಸೇತುವೆ ಮಾಡಬಹುದು. ಸಂಬಂಧಗಳು ಉಳಿಯುವುದು ಕೋಪ ಮತ್ತು ಅಹಂಕಾರದಿಂದಲ್ಲ, ಕ್ಷಮೆ ಮತ್ತು ಪ್ರೀತಿಯ ಮೂಲಕ. ಆದ್ದರಿಂದ ಸಂಬಂಧ ಒಡೆದು ಹೋಗುವಾಗ ಒಂದು ಸಲ ಅವಶ್ಯಕವಾಗಿ ನಿಮ್ಮ ಮನಸ್ಸಿನೊಂದಿಗೆ ಮಾತನಾಡಿಕೊಳ್ಳಿ. ಬಹುಶಃ ಅಲ್ಲಿಂದಲೇ ಒಂದು ಹೊಸ ಸಂಬಂಧ ಶುರುವಾಗಬಹುದು. ಸ್ನೇಹಿತರೆ, ತಾಯಿಯಾದವಳು ಆ ಕನ್ನಡಿಯಾಗಿದ್ದಾಳೆ. ಅದರಲ್ಲಿ ಯಾವತ್ತಿಗೂ ನಮಗೆ ನಮ್ಮ ನಿಜವಾದ ರೂಪ ಕಾಣಿಸುತ್ತದೆ. ಅವಳು ಎಲ್ಲವನ್ನು ಸುಮ್ಮನೆ ಸಹಿಸಿಕೊಳ್ಳುತ್ತಾಳೆ. ಆದರೆ ಅವಳು ಮಕ್ಕಳ ವಿಷಯಕ್ಕೆ ಬಂದರೆ ಬಿರುಗಾಳಿಯಾಗುತ್ತಾಳೆ. ಭಾಗ್ಯಮ್ಮ ಅವಳಂತ ತಾಯಿಯಾಗೋದು ಸುಲಭವಲ್ಲ. ಪ್ರತಿ ಪರಿಸ್ಥಿತಿಯಲ್ಲಿ ಬಲವನ್ನ ಬೆಂಬಲಿಸುವವರು ಕೇವಲ ತಾಯಿಯಲ್ಲ, ಅವರು ಒಂದು ಉದಾಹರಣೆಯಾಗಿರುತ್ತಾರೆ. ಸ್ನೇಹಿತರೆ, ಭಾಗ್ಯಮ್ಮ ತನ್ನ ಮಗಳ ಸಂಸಾರ ತಿಳುವಳಿಕೆಯಿಂದ ಸರಿ ಮಾಡಿದ್ದು ನಿಮಗೆ ಇಷ್ಟವಾಗಿದ್ರೆ ಕಮೆಂಟ್ ಮಾಡಿ. ಕತೆ ಇಷ್ಟವಾಗಿದ್ರೆ ಕತೆಗೊಂದು ಲೈಕ್ ಕೊಡಿ. ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.